ಮೈಕಿಂದ ಇದರಲ್ಲಿ ಓಕೆ 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 ಸರ್. ಮಕ್ಕಳೇ, ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ ನಾನು. ಒಂದು ಊರಿನಲ್ಲಿ ಒಬ್ಬ ಪುಟ್ಟ ಹುಡುಗ ಇದ್ದ. ಅವನು ತಾನೊಬ್ಬ ಅಥ್ಲೆಟ್ ಆಗಬೇಕು, ಓಟಗಾರನಾಗಬೇಕು ಅಂತ ಹೇಳಿ ಭಾಳ ದೊಡ್ಡ ನೋಡಬೇಕು ಆ ಕಾಂಪಿಟೇಷನಲ್ಲಿ ಅವ್ನು ಹೇಗೆ ಓಡ್ತಾನೆ, ಅವ್ನು ಹೇಗೆ ಗೆಲುವನ್ನ ಸಾಧಿಸ್ತಾನೆ ಅನ್ನೋದನ್ನ ನೋಡೋಕ್ಕೋಸ್ಕರ ಇಡೀ ಊರಿನ ಜನ ನೆರೆದಿರ್ತಾರೆ. ಈ ಹುಡುಗನ ಬಗ್ಗೆ ಸಾಕಷ್ಟು ಕೇಳಿರುವಂತಹ ಒಬ್ಬ ಅಜ್ಜ ಕೂಡ ಅಲ್ಲಿಗೆ ಬರ್ತಾನೆ. ಅವನು ಈ ಹುಡುಗನ್ನ ನೋಡಬೇಕು, ಅವ್ನು ಹೇಗೆ ಇದು ಮಾಡ್ತಾನೆ ಅನ್ನೋ ಕಾತುರದಿಂದ ಅವನು ಬರ್ತಾನೆ. ಅಲ್ಲಿ ಆ ಕಾಂಪಿಟೇಷನ್ನ ತಾನು ನೋಡಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಇರ್ತಾನೆ ಅವನು. ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಆ ಹುಡುಗ ಮತ್ತೆ ಇನ್ನಿತರ ಇಬ್ಬರ ಯುವಕರು ಅವ್ರ ಜೊತೆ ಅವನ ಕಾಂಪಿಟೇಷನ್ ಇರುತ್ತೆ. ಆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಇವನು ತುಂಬಾ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಓಡ್ತಾನೆ. ಮೊದಲನೇ ಸ್ಥಾನ ಬರುತ್ತೆ ಅವನಿಗೆ. ಹಿಲ್ ವಿನ್ ದಟ್ ರೇಸ್. ಅದಾದ ಮೇಲೆ ಪೂರ್ತಿ ಅವನಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅವನಿಗೆ ಪ್ರೌಡ್ ಫೀಲಿಂಗ್ ಇರುತ್ತೆ. ಇಡೀ ಊರಿನ ಜನ ಅವನು ನೋಡ್ಬಿಟ್ಟು ಕೇಕೆ ಹಾಕ್ತಾರೆ, ಖುಷಿ ಪಡ್ತಾರೆ. ಆ ಊರಿನ ಜನ ಖುಷಿ ಪಡ್ತಾ ಇರೋದನ್ನ ನೋಡಿ ಅವನಿಗೂ ಸಾಕಷ್ಟು ಖುಷಿ ಆಗುತ್ತೆ. ಖುಷಿ ಆದ್ಮೇಲೆ ಅವನು ಹೇಳ್ತಾನೆ, ಇನ್ಯಾರಾದ್ರೂ ಬನ್ನಿ ನನ್ನ ಜೊತೆ ಭಾಗವಹಿಸಕ್ಕೆ, ಇನ್ಯಾರಾದ್ರೂ ಬನ್ನಿ ನನ್ನ ಜೊತೆ ಕಾಂಪಿಟೇಟ್ ಮಾಡಕ್ಕೆ, ಒನ್ಸ್ ಮೋರ್ ಐ ವಾಂಟ್ ಟು ರನ್ ಅಂತ ಹೇಳ್ತಾನೆ. ಅವಾಗ ಇನ್ನಿಬ್ಬರು ಯುವಕರು ಬರ್ತಾರೆ ಅವನ ಜೊತೆ ಕಾಂಪೀಟ್ ಮಾಡಲಿಕ್ಕೆ. ಮತ್ತೆ ಎರಡನೇ ಬಾರಿ ರೇಸ್ ಸ್ಟಾರ್ಟ್ ಆಗುತ್ತೆ. ಓಡಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಇವನು ಈಗಾಗಲೇ ಓಡಿರೋದ್ರಿಂದ ಸ್ವಲ್ಪ ಲೋ ಎನರ್ಜಿ ಇರುತ್ತೆ. ಬಟ್ ಸ್ಟಿಲ್ ತನ್ನ ಪ್ರಯತ್ನ ಮೀರಿ ಅವನು ಶಕ್ತಿ ಮೀರಿ ಓಡ್ತಾನೆ. ಆ ಓಟದಲ್ಲಿ ಅವನೇ ಮತ್ತೆ ಗೆಲ್ತಾನೆ. ಎರಡನೇ ಬಾರಿ ಕೂಡ ಅವನು ವಿನ್ ಆಗ್ತಾನೆ. ಇಡೀ ಊರು ಮತ್ತೆ ಖುಷಿಯಿಂದ ಕೇಕೆ ಹಾಕುತ್ತೆ, ಖುಷಿ ಪಡುತ್ತೆ. ಅವನ ಸಕ್ಸಸ್ ಅಲ್ಲಿ ತಮ್ಮ ಸಕ್ಸಸ್ನೆಲ್ಲ ನೋಡ್ತಾ ಇರ್ತಾರೆ. ಇದನ್ನ ಎಲ್ಲ ಗಮನಿಸ್ತಾ ಇರುವಂತಹ ವಯಸ್ಸಾದ ಅಜ್ಜ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಮಾಡ್ತಾ ಇರಲ್ಲ. ಅವನು ಖುಷಿಯಿಂದ ಕೇಕೆ ಹಾಕೋದು, ನಗೋದು, ಚಪ್ಪಾಳೆ ಏನು ತರ್ತಾ ಇರಲ್ಲ. ಇವನು ಅದನ್ನ ಗಮನಿಸ್ತಾನೆ. ಎನಿವೇಸ್ ಮತ್ತೆ ಶುರು ಮಾಡ್ತಾನೆ. ಇಲ್ಲ, ಇನ್ನಿಬ್ರು ಬನ್ನಿ ನನ್ನ ಜೊತೆ, ಇನ್ನಿಬ್ರು ನನ್ನ ಜೊತೆ ಓಟಕ್ಕೆ ಬನ್ನಿ ಅಂತ ಹೇಳಿ ಅವನು ಕರೀತಾನೆ. ಆವಾಗ ವಯಸ್ಸಾದ ಅಜ್ಜ ಏನ್ ಮಾಡ್ತಾನೆ ಅಂದ್ರೆ, ಒಂದು ವಯಸ್ಸಾದ ಅಜ್ಜಿ ಮತ್ತೆ ಒಬ್ಬ ಕುರುಡ ಇಬ್ರನ್ನ ಇವನ್ ಜೊತೆ ರೇಸಿಗೆ ಕಳಿಸ್ತಾನೆ. ಅವನ್ ನೋಡ್ಬಿಟ್ಟು ಸಿಟ್ಟು ಬಂದ್ಬಿಡುತ್ತೆ. ಇದೇನು ಕಾಂಪಿಟೇಷನ್, ಇದೇನು ರೇಸು ಅಂತ ಹೇಳ್ತಾನೆ. ಆ ವಯಸ್ಸಾದ ಅಜ್ಜ ಹೇಳ್ತಾನೆ, ಇಲ್ಲ, ಯು ರೇಸ್ ವಿತ್ ದೆಮ್ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಅವನಿಗೆ ಇರಿಸ್ಮುಡ್ಸಾದ್ರೂ ಕೂಡ ಅವ್ರ ಜೊತೆ ಓಡಕ್ ಶುರು ಮಾಡ್ತಾನೆ. ಓಡಕ್ ಶುರು ಮಾಡಿದಾಗ ಡೆಫಿನೆಟ್ಲಿ ವಯಸ್ಸಾದ ಅಜ್ಜಿ ಮತ್ತೆ ಒಬ್ಬ ಕುರುಡ ಇವನು ಬಹಳ ಜೋರಾಗಿ ಓಡ್ತಾನೆ. ಓಡಿ ಇವನೇ ಮತ್ತೆ ಗೆಲ್ತಾನೆ. ಹಿಂತಿರುಗಿ ನೋಡಿದ್ರೆ ಆ ವಯಸ್ಸಾದ ಅಜ್ಜಿ ಎಲ್ಲಿದ್ರೋ ಸ್ಟಾರ್ಟಿಂಗ್ ಲೈನ್ ಅಲ್ಲೇ ಇರ್ತಾರೆ. ಆಮೇಲೆ ಆ ಕುರುಡ ಕೂಡ ಎಲ್ಲಿದ್ನೋ ಅಲ್ಲೇ ಇರ್ತಾರೆ. ಬಟ್ ಇವನು ಗೆದ್ದ ಮೇಲೆ ಯಾರು ಕೂಡ ಅವನನ್ನ ನೋಡಿ ಕೇಕೆ ಹಾಕಲ್ಲ, ಖುಷಿ ಪಡಲ್ಲ, ಚಪ್ಪಾಳೆ ತಟ್ಟಲ್ಲ. ಅವನಿಗೆ ಖುಷಿ ಆಗ್ತಾ ಇರುತ್ತೆ. ಬಟ್ ಯಾಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅನ್ನೋದನ್ನ ನೋಡ್ಬಿಟ್ಟು ಅವನು ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ವಲ್ಲ, ಯಾರು ಖುಷಿ ಪಡ್ತಾ ಇಲ್ವಲ್ಲ ಅಂತ ಹೇಳಿ ಆ ಅಜ್ಜನ ಹತ್ರ ಬರ್ತಾನೆ. ಅವಾಗ ಅಜ್ಜ ಹೇಳ್ತಾನೆ, ಯು ರೇಸ್ ಬಟ್ ರೇಸ್ ಟುಗೆದರ್ ಅಂತ. ಆ ಮಗು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಮತ್ತೆ ವಾಪಸ್ ಬಂದು ಆ ಇಬ್ರು ವಯಸ್ಸಾದ ಅಜ್ಜಿ ಮತ್ತೆ ಆ ಕುರುಡ ಇಬ್ಬರು ಜೊತೆಗೆ ಹೆಜ್ಜೆ ಹಾಕಕ್ ಶುರು ಮಾಡ್ತಾನೆ. ಅವನ್ ಹಿಂದೆ ಎಂದಿಗಿಂತಲೂ ಬಹಳ ಸಣ್ಣದಾದ ಹೆಜ್ಜೆಗಳನ್ನ ಹಾಕ್ತಾನೆ, ಬಹಳ ಪುಟ್ಟದಾದ ಹೆಜ್ಜೆಗಳ ಹಾಕ್ತಾನೆ, ಬಹಳ ಸ್ಲೋ ಆಗಿ ನಡೆಯಕ್ ಶುರು ಮಾಡ್ತಾನೆ. ನಡೆದ ಆದ್ಮೇಲೆ ಎಲ್ರು 3 ಜನ ಒಟ್ಟಿಗೆ ಸೇರಿ ಆ ಕೊನೆ ಲಾಸ್ಟ್ ಲೈನ್ ನ ತಲುಪ್ತಾರೆ. ಅವಾಗ ಇಡೀ ಊರಿನ ಜನ ಮತ್ತೆ ಖುಷಿಯಿಂದ ಕೇಕೆ ಹಾಕ್ತಾರೆ, ನಗ್ತಾರೆ, ಖುಷಿ ಪಡ್ತಾರೆ. ಇವನು ಕೂಡ ಬಹಳ ಖುಷಿ ಪಡ್ತಾನೆ. ಅವಾಗ ಬಂದು ಆ ಅಜ್ಜನಿಗೆ ಕೇಳ್ತಾನೆ, ಈ ಖುಷಿ, ಈ ನಲಿವು ಯಾರಿಗೋಸ್ಕರ ಅಂತ ಕೇಳ್ತಾನೆ. ಅವಾಗ ಆ ಅಜ್ಜ ಹೇಳ್ತಾನೆ, ಇಟ್ ಈಸ್ ನಾಟ್ ಫಾರ್ ಎನಿ ಒನ್ ಬಟ್ ಫಾರ್ ಎವ್ರಿ ಒನ್ ಅಂತ ಹೇಳ್ಬಿಟ್ಟು. ಅಲ್ಲಿ ಮಕ್ಕಳೇ, ನನಗೇನು ಅನ್ಸುತ್ತೆ, ಆ ಹುಡುಗನಿಗೆ ಈ ಕಥೆಯ ವಿಶ್ಲೇಷಣೆ ಒಳಗಡೆ ನಾನೇನು ಎಂಟರ್ ಆಗೋದಿಲ್ಲ. ಬಟ್ ಈ ಕಥೆಯಿಂದ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಯಶಸ್ಸೇ ಜೀವನ ಅಲ್ಲ. ಸಕ್ಸಸ್ ಇಟ್ ಸೆಲ್ಫ್ ಇಸ್ ನಾಟ್ ಲೈಫ್. ಫೇಲ್ಯೂರ್ ಇಸ್ ಆಲ್ಸೋ ಅ ಪಾರ್ಟ್ ಆಫ್ ಲೈಫ್. ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ಫೇಲ್ಯೂರ್ನ ಕೂಡ ನಾವು ಅಷ್ಟೇ ಪ್ರೀತಿಯಿಂದ ಒಪ್ಕೋಬೇಕು. ಅದನ್ನ ಮೆಟ್ಟಿ ನಿಲ್ಲುವಂತಹ ಸಾಹಸನ ನಾವು ತೋರಿಸ್ಬೇಕು.
ನೀವು ಎಷ್ಟೋ ಜನ ಅಪ್ರಿಷಿಯೇಟ್ ಮಾಡುವಂತಹ ಎಷ್ಟೋ ಕವಿಗಳು, ಎಷ್ಟೋ ಬರಹಗಾರರು, ಎಷ್ಟೋ ಆಕ್ಟರ್ಸು, ಸೈಂಟಿಸ್ಟು, ಪ್ಲೇಯರ್ಸು, ಇವರೆಲ್ಲರೂ ಕೂಡ ಅವ್ರ ಲೈಫಲ್ಲಿ ಲೋ ಮೂಮೆಂಟ್ಸ್ನ ಕಂಡಿರ್ತಾರೆ. ಎಷ್ಟೋ ಸತಿ ಈ ಎಕ್ಸಾಮಿನೇಷನ್ ಅನ್ನೋ ಭಯದಲ್ಲಿ ಅವರು ಕೂಡ ಫೇಲ್ ಆಗೇ ಇರ್ತಾರೆ. ಬಟ್ ಯಾವತ್ತೂ ಕೂಡ ಅವ್ರು ಕುಗ್ಗ್ ಹೋಗೋದಿಲ್ಲ, ಅಥವಾ ಅದೇ ಅವರ ಜೀವನದ ಕೊನೆ ಅಂತ ಹೇಳಿ ಯಾವತ್ತೂ ಅನ್ಕೊಳ್ಳೋದಿಲ್ಲ. ರಾದರ್ ದೆಲ್ ಫೇಸ್ ಇಟ್ ವಿತ್ ಆಲ್ ಕರೇಜ್. ಸೊ ಅದನ್ನ ನಾವು ಮೈಗೂಡಿಸ್ಕೋಬೇಕು ಅಂತ ಅನ್ಸುತ್ತೆ. ಐ ಡೋಂಟ್ ಥಿಂಕ್ ಅ ಪೀಸ್ ಆಫ್ ಪೇಪರ್ ಕ್ಯಾನ್ ಡಿಸೈಡ್ ಹೂ ಯು ಆರ್. ನೀವು ಯಾರು, ನೀವು ಏನು, ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ಒಂದು ಮಾರ್ಕ್ ಶೀಟ್ ಡಿಸೈಡ್ ಮಾಡೋಕ್ಕಾಗಲ್ಲ ಅಂತ ನನಗನ್ಸುತ್ತೆ. ಸೊ ವಿತ್ ದಿಸ್ ನೋಟ್ ಐ ವಾಂಟೆಡ್ ಟು ಸ್ಟಾರ್ಟ್ ಟುಡೇಸ್ ಕ್ಲಾಸ್ ಮಕ್ಕಳೇ. To never have a fear of examination. You have to just deal with it. Madam Curie ಬಹಳ ಸರ್ತಿ ಹೇಳ್ತಿರ್ತಾರೆ, nothing in this world is to be feared, everything is to be understood ಅಂತ ಹೇಳಿ. ಅಂದ್ರೆ ಈ ಜಗತ್ತಿನಲ್ಲಿ ಯಾವುದ್ರ ಬಗ್ಗೆಯೂ ಕೂಡ ಭಯ ಅನ್ನೋದು ಇರಬೇಕಾಗಿಲ್ಲ, ಎಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು. ಸೊ ವಿತ್ ದಿಸ್ ಲೆಟ್ ಮಿ ಬಿಗಿನ್ ದಿ ಕ್ಲಾಸ್ ಆಫ್ ಟುಡೇ. ಮಕ್ಕಳೇ, ನಾನು ಹೌ ಡಿಡ್ ಐ ಪ್ರಿಪೇರ್ ಇಸ್, ಇಲ್ಲಿ ನಾನು ಹೇಗೆ ಪ್ರಿಪೇರ್ ಆಗಿದ್ದೀನಿ ಅಂತಂದ್ರೆ, ನಿಮಗೆ ಗೊತ್ತಿದೆ ಮಕ್ಕಳೇ, ಫಸ್ಟ್ ನಾನು ಚಾಪ್ಟರ್ ವೈಸ್ ಅನಾಲಿಸಿಸ್ನ ಮಾಡ್ತೀನಿ. ನಿಮ್ಮ ಬ್ಲೂ ಪ್ರಿಂಟ್, ಆಮೇಲೆ PU ಬೋರ್ಡಿಂದ ಬಂದಿರುವಂತಹ ಎಲ್ಲ ಇನ್ಸ್ಟ್ರಕ್ಷನ್ಗಳ ಆಧಾರದ ಮೇಲೆ I have extracted something and brought it for you. I hope you all will enjoy this session and surely you will feel, ಮೇಡಮ್ ಈ ಪ್ರಶ್ನೆಗೆ ನನಗೆ ಉತ್ತರ ಗೊತ್ತಿದೆ, ಇದು ತುಂಬ ಸರಳ ಅಲ್ವಾ ಅನ್ನೋ ಭಾವನೆ ನಿಮಗೂ ಬರುತ್ತೆ ಅಂಥೇಳಿ ನಾನು ನಂಬುತ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡ್ತೀನಿ. ಐ ಶಲ್ ಸ್ಟಾರ್ಟ್ ವಿತ್ ಸಾಲಿಡ್ ಸ್ಟೇಟ್ಸ್ ನೌ. ಮಕ್ಕಳೇ, ಯು ಆಲ್ ಆರ್ ಫೆಮಿಲಿಯರ್ ವಿತ್ ದಿಸ್ ಚಾಪ್ಟರ್. ನೀವು ಎಲ್ಲರೂ ಕೂಡ ಈ ಚಾಪ್ಟರ್ನ ಬಹಳಷ್ಟು ಸತಿ ಓದಿರ್ತೀರಾ. ದಿಸ್ ಚಾಪ್ಟರ್ ಬೇಸಿಕಲಿ ಕ್ಯಾರೀಸ್ 7 marks. ಓಕೆ, 2 ಮಾರ್ಕ್ಸಿಂದ ಒಂದು ಪ್ರಶ್ನೆ ಬರುತ್ತೆ, 5 ಮಾರ್ಕ್ಸಿಂದ ಇನ್ನೊಂದು ಪ್ರಶ್ನೆ ಬರುತ್ತೆ. ಅಂಡ್ ದಟ್ 5 marks is again divided into 3 marks and 2 marks. ಸೊ ಈ ಚಾಪ್ಟರ್ ಅಲ್ಲಿ there are very minimum questions which you have to learn and you can gain maximum marks. Here we are here to discuss marks oriented passing package. So I'll restrict most of my concentration towards marks gaining questions. So ಆದ್ರಿಂದ ಅದೇ ರೀತಿಯಾದ ಪ್ರಿಪರೇಷನ್ ನಾನು ಇವತ್ತು ಮಾಡ್ಕೊಂಡು ಬಂದಿದ್ದೀನಿ. ಸೊ ಹಾಗೇನೆ ನಾವು ಸ್ಟಾರ್ಟ್ ಮಾಡೋಣ. ಸೊ ಮಕ್ಕಳೇ, ಈ ಚಾಪ್ಟರ್ ಇಂದ ಫಸ್ಟ್ ಪಾಸಿಬಲ್ ಕ್ವೆಶನ್ಸ್ ಏನಿರ್ಬೋದು ಅಂತಂದ್ರೆ, ಗಿವ್ ದ ಡಿಫರೆನ್ಸ್ ಬಿಟ್ವೀನ್ ಅಮಾರ್ಫಸ್ and crystalline solids. Possible question, give the difference between amorphous and crystalline solids. ಈ ಪ್ರಶ್ನೆ ನೋಡಿದ ತಕ್ಷಣ ಎಲ್ರಿಗೂ ಅನ್ಸುತ್ತೋ ಇದೇನು ತುಂಬಾ ಸರಳ ಮೇಡಮ್, ನಂಗೆ ಇದಕ್ಕೆ ಉತ್ತರ ಗೊತ್ತಿದೆ ಅಂತ ಹೇಳಿ ಬಹಳಷ್ಟು ಜನ ಹೇಳ್ತೀರಾ ಅಂತ ನಾನು ನಂಬ್ತೀನಿ. ಎರಡನೇದು, ಅಗೇನ್ ಗಿವ್ ದ ಡಿಫರೆನ್ಸ್ ಬಿಟ್ವೀನ್ Schottky and Frankel defect. ಇದು ಕೂಡ ಅಷ್ಟೇ a very familiar question. ಮೂರನೇದು, calculate the number of particles in simple cube, FCC, BCC. Oh, very familiar question. ಇದೂ ನಿಮಗೆ ಗೊತ್ತಿರುತ್ತೆ. ಇದು ಬಿಟ್ಟು ಕಂಪಲ್ಸರಿ ಕ್ವೆಶನ್ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಯಾವುದು? ಪ್ಯಾಕಿಂಗ್ ಎಫಿಷಿಯನ್ಸಿ, ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಸಿಂಪಲ್ ಕ್ಯೂಬ್, BCC, FCC. ಹೌದಾ? ಆಮೇಲೆ ಒಂದು ನ್ಯೂಮರಿಕಲ್ ಮಕ್ಕಳೇ, ಬೇರೆ ಸಬ್ಜೆಕ್ಟಿನ ನ್ಯೂಮರಿಕಲ್ಗೂ ಕೆಮಿಸ್ಟ್ರಿ ನ್ಯೂಮರಿಕಲ್ಗೂ ಬಹಳ ವ್ಯತ್ಯಾಸ ಇದೆ. ಸುಮಾರು ಜನಕ್ಕೆ ಅಯ್ಯೋ ನ್ಯೂಮರಿಕಲ್ ಅಂದರೆ ಬೇಡ ಮೇಡಮ್, ನಂಗೆ ನ್ಯೂಮರಿಕಲ್ ಅಂದರೆ ಇಷ್ಟ ಇಲ್ಲ ಅನ್ನೋ ಥರ ಇರುತ್ತೆ. ಸೊ ದಯವಿಟ್ಟು ಹೆದರಬೇಡಿ, ಎಲ್ಲವೂ ಅಲ್ಲೇ ಇರುತ್ತೆ. ಕೆಮಿಸ್ಟ್ರಿನಲ್ಲಿ ನ್ಯೂಮರಿಕಲ್ಸ್ ಆರ್ ವೆರಿ ಈಸಿ ವೆನ್ ಕಂಪೇರ್ಡ್ ಟು ಅದರ್ ಸಬ್ಜೆಕ್ಟ್. ಸೊ ಎಲ್ಲವೂ ಅಲ್ಲೇ ಇರುತ್ತೆ. ದಿ ಓನ್ಲಿ ಥಿಂಗ್ ಇಸ್ ಯು ಶುಡ್ ನೋ ದಿ ಫಾರ್ಮುಲಾ ಆ್ಯಂಡ್ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್ ಆ್ಯಂಡ್ ಯು ವಿಲ್ ಗೆಟ್ ದಿ ಆನ್ಸರ್. ದಟ್ಸ್ ಇಟ್. ಸೊ ಇಲ್ಲೂ ಕೂಡ
ನ್ಯೂಮರಿಕಲ್ ವಿಲ್ ಬಿ ದರ್. ಅದು ಬೇಸ್ಡ್ ಆನ್ ದಿ ಕಾನ್ಸೆಪ್ಟ್ ಆಫ್ ಡೆನ್ಸಿಟಿ. ಸೊ ಈ ಕಾನ್ಸೆಪ್ಟ್ ಆಫ್ ಡೆನ್ಸಿಟಿ ಮೇಲೆ ನ್ಯೂಮರಿಕಲ್ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಸ್ಟಡಿ ಇನ್ ಸಾಲಿಡ್ ಸ್ಟೇಟ್. ಇಫ್ ಯು ಸ್ಟಡಿ ದಿಸ್ ಮಚ್ ಯು ವಿಲ್ ಗೆಟ್ 7 marks. ಸೊ ಇಟ್ಸ್ ವೆರಿ ಈಸಿ. ಆಲ್ಮೋಸ್ಟ್ ಯು ಆಲ್ ಆರ್ ಫೆಮಿಲಿಯರ್ ವಿತ್ ದಿಸ್ ಕ್ವೆಶನ್ಸ್. ಲೆಟ್ ಅಸ್ ಗೋ ಟು ಆನ್ಸರ್. ಹೌದಾ? ಸೊ ತುಂಬ ಈಸಿ. ಈಗ 1 by 1 ಆನ್ಸರ್ಸ್ನ ನೋಡುವಂಥ ಪ್ರಯತ್ನನ ಮಾಡೋಣ. ಓಕೆ, ಮಕ್ಕಳೇ, ಡಿಫ್ರೆನ್ಸ್ ಬಿಟ್ವೀನ್ ಎಮಾರ್ಫಸ್ ಸಾಲಿಡ್ಸ್ ಅಂಡ್ ಕ್ರಿಸ್ಟಲೈನ್ ಸಾಲಿಡ್ಸ್ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಎಮಾರ್ಫಸ್ ಸಾಲಿಡ್ಸ್ ಆರ್ ಸೂಡೋ ಸಾಲಿಡ್ಸ್. ಓಕೆ, ಟ್ರೂ ಸಾಲಿಡ್ಸ್ ಅಂತ ಕರೆಯಲ್ಲ. ನಿಮ್ಗೆ ಯಾಕೆ ಅನ್ನೋ ಕಾರಣ ಗೊತ್ತಿದೆ ಅಂತ ಹೇಳಿ ನಾನು ನಂಬ್ತೀನಿ. ಸೊ ದೀಸ್ ಯಾವುದಾದ್ರೂ 2 ಡಿಫ್ರೆನ್ಸ್ಗಳನ್ನು ನೀವು ಬರಿಬೇಕು. ಸೊ ದೀಸ್ ಆರ್ ಸೂಡೋ ಸಾಲಿಡ್ಸ್ ಅಂಡ್ ಇದಕ್ಕೆ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂದ್ರೆ ನಿಮ್ ಸಕ್ಕರೆ, ಉಪ್ಪು, ಶುಗರ್, ಸಾಲ್ಟ್, ದೀಸ್ ಆಲ್ ಆರ್ ಕ್ರಿಸ್ಟಲೈನ್ ಸಾಲಿಡ್ಸ್. ಎಮಾರ್ಫಸ್ ಸಾಲಿಡ್ಸ್ ಅಂತಂದ್ರೆ ದೇಲ್ ಬಿ ಮೋರ್ ಲೈಕ್ ಯುವರ್ ಫೇಸ್ ಪೌಡರ್. ಗ್ಲಾಸ್ ಇಸ್ ಅ ಸೂಡೋ ಸಾಲಿಡ್ ಅಂತ ಹೇಳ್ತೀವಲ್ಲ, ಅದನ್ನ ಪುಡಿ ಮಾಡಿದ್ರೆ ಇಟ್ ಇಸ್ ಮೋರ್ ಆರ್ ಲೆಸ್ ಎಮಾರ್ಫಸ್ ಇನ್ ನೇಚರ್. ಓಕೆ, ಸೊ ಇಲ್ಲಿ ದೇ ಆರ್ ಟ್ರೂ ಸಾಲಿಡ್ಸ್. ದಿಸ್ ಇಸ್ ದಿ ಫಸ್ಟ್ ಡಿಫರೆನ್ಸ್ ವಿಚ್ ಯು ಕ್ಯಾನ್ ಮೆನ್ಷನ್. ಎರಡನೇದು, amorphous solids do not have sharp melting point. ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ 200 ಡಿಗ್ರಿ ಸೆಲ್ಸಿಯಸ್ಗೆ ಮೆಲ್ಟ್ ಆಗುತ್ತಪ್ಪ ಅಂತಂದ್ರೆ ಎಕ್ಸಾಕ್ಟ್ಲಿ 200 ಡಿಗ್ರಿ ಸೆಲ್ಸಿಯಸ್ಗೆ ಮೆಲ್ಟ್ ಆಗಬೇಕು. ಬಟ್ ಇಲ್ಲಿ ಎಮಾರ್ಫಸ್ ಸಾಲಿಡ್ಸ್ ಅಲ್ಲಿ 200 ಡಿಗ್ರಿ ಸೆಲ್ಸಿಯಸ್ಗೆ ಮೆಲ್ಟ್ ಆಗಲ್ಲ. ಇಟ್ ಮೇ ಮೆಲ್ಟ್ ಬಿಟ್ವೀನ್ 200 to 210 ಡಿಗ್ರಿ ಸೆಲ್ಸಿಯಸ್. ಈ ರೀತಿ ಯು ವಿಲ್ ಸೇ ದಿ ರೇಂಜ್, ನಾಟ್ ಎಕ್ಸಾಕ್ಟ್ ಒನ್ ನಂಬರ್. ಅದಕ್ಕೆ ದೇ ಡು ನಾಟ್ ಹ್ಯಾವ್ ಏನು sharp melting point, but they have sharp melting point. Okay, illi they have short range of order. But illi they have long range of order. ಇದು ಹೇಗೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ಇದು ಐಸೋಟ್ರೋಪಿಕ್ ಇನ್ ನೇಚರ್ ಅಂಡ್ ದೀಸ್ ಆರ್ ಅನ್ಐಸೋಟ್ರೋಪಿಕ್ ಇನ್ ನೇಚರ್. ಅನ್ಐಸೋಟ್ರೋಪಿಕ್ ಅಂದ್ರೆ ಆಸ್ ದಿ ಡೈರೆಕ್ಷನ್ ಚೇಂಜಸ್ the value of few properties will also change. But ಇಲ್ಲಿ as the direction changes, the value of property will not change. ಅದಕ್ಕೆ ಐಸೋಟ್ರೋಪಿಕ್ ಅಂತೀವಿ. Your amorphous solids are isotropic, your crystalline solids are anisotropic in nature. ಅಷ್ಟೇ. ಈಗ ಈ 4ರಲ್ಲಿ ನೀವು ಯಾವುದಾದ್ರೂ 2 ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೋಬೇಕು ಅಷ್ಟೇ. So this is the difference between amorphous and crystalline solids. Hope you all are clear. Okay. ಒಂದು ರಿಕ್ವೆಸ್ಟ್ ನಿಮಗೆ, ದಯವಿಟ್ಟು ಬುಕ್ಕು ಮತ್ತು ಪೆನ್ ಜೊತೆಗೆ ಕೂತ್ರೆ ಇಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್ ಫಾರ್ ಯು ಆಲ್. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಆಲ್ ಟು ಸಿಟ್ ವಿತ್ ಬುಕ್ ಆ್ಯಂಡ್ ಪೆನ್. ಸೊ ದಿಸ್ ವಾಸ್ ದಿ ಫಸ್ಟ್ ಡಿಫ್ರೆನ್ಸ್. ಸೆಕೆಂಡ್ ಡಿಫ್ರೆನ್ಸ್ ಇಸ್ difference between Schottky defect and Frankel defect. तो मक्ले you all know Schottky defect ಅಂತ ಹೇಳಿ ಯಾವಾಗ ಕರಿತೀವಿ? Schottky defect is any defect when equal number of anion and cations are missing. ನಿಮಗೆ ಗೊತ್ತಿದೆ ionic crystals ಅಲ್ಲಿ you will be having positively charged ion, ಅದಕ್ಕೆ ನಾವೇನಂತ ಕರಿತೀವಿ? cation. Negatively charged ion, that is anion. तो ಈ ರೀತಿ ಪಾಸಿಟಿವ್ ನೆಗೆಟಿವ್ ಅರೇಂಜ್ಮೆಂಟ್ ಏನಿರುತ್ತಲ್ಲ, ಇಲ್ಲಿ ಅಕಸ್ಮಾತ್ equal number of positive and negative ions if they are missing,
ಅಂತಹ ಒಂದು ಡಿಫೆಕ್ಟ್ಗೆ ನಾವು ಶಾರ್ಟ್ ಕೀ ಡಿಫೆಕ್ಟ್ ಅಂತ ಕರಿತೀವಿ. ಐ ಹೋಪ್ ಯು ಆಲ್ ಗಾಟ್ ದಿ ಪಾಯಿಂಟ್. ಪಾಸಿಟಿವ್ ಅಯಾನು ಮಿಸ್ ಆಗುತ್ತೆ, ನೆಗೆಟಿವ್ ಅಯಾನು ಮಿಸ್ ಆಗುತ್ತೆ, ಬಟ್ ಈಕ್ವಲ್ ಇನ್ ನಂಬರ್. ಒಂದು ಪಾಸಿಟಿವ್ ಮಿಸ್ ಆದ್ರೆ ಒಂದು ನೆಗೆಟಿವ್, ಎರಡು ಪಾಸಿಟಿವ್ ಮಿಸ್ ಆದ್ರೆ ಎರಡು ನೆಗೆಟಿವ್. ಸೊ ದಟ್ ಇಸ್ ಶಾರ್ಟ್ ಕೀ ಡಿಫೆಕ್ಟ್. ಫ್ರಾಂಕಲ್ ಡಿಫೆಕ್ಟ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಯಾವುದು ಮಿಸ್ ಆಗೋದಿಲ್ಲ, ಒಂದು ಕ್ಯಾಟಯಾನ್ ಏನ್ ಮಾಡುತ್ತೆ, ತನ್ನ ಜಾಗವನ್ನ ಬಿಟ್ಟು, ಆ ಜಾಗಕ್ಕೆ ನಾವು ಲ್ಯಾಟಿಸ್ ಸೈಟ್ ಅಂತ ಕರಿತೀವಿ, ಆ ಜಾಗವನ್ನ ಬಿಟ್ಟು ಮಧ್ಯದಲ್ಲಿ ಎಲ್ಲೋ ತೂರ್ಕೊಂಡ್ ಬಿಡುತ್ತೆ, ಅದಕ್ಕೆ ಇಂಟರ್ಸ್ಟಿಷಿಯಲ್ ಸೈಟ್ ಅಂತ ಹೇಳ್ತೀವಿ. ಮೋಸ್ಟ್ಲಿ ನೋಡಿ, ಇದು ಲ್ಯಾಟಿಸ್ ಸೈಟ್. ಓಕೆ, ಸೊ ಇದು ಇಲ್ಲೆಲ್ಲೋ ಬರುತ್ತೆ, ಇಲ್ಲಿಂದ ಮಿಸ್ ಆಗುತ್ತೆ, ಇಲ್ಲೆಲ್ಲೋ ಬರುತ್ತೆ. ಅಂದ್ರೆ ಇಟ್ ವಿಲ್ ಮಿಸ್ ಫ್ರಮ್ ಇಟ್ಸ್ ಲ್ಯಾಟಿಸ್ ಸೈಟ್ ಅಂಡ್ ಇಟ್ ವಿಲ್ ಆಕ್ಯುಪೈ ಇಂಟರ್ಸ್ಟಿಷಿಯಲ್ ಸೈಟ್. ಓಕೆ, ಅಂತಹ ಡಿಫೆಕ್ಟ್ಗೆ ನಾವು ಫ್ರಾಂಕಲ್ ಡಿಫೆಕ್ಟ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಒನ್ ಡಿಫರೆನ್ಸ್. ನೋಟ್ಸ್ ಬಗ್ಗೆ ಯಾರು ವರಿ ಮಾಡಬೇಡಿ ಮಕ್ಕಳೇ, ನಾವು ನೋಟ್ಸ್ನ ನಮ್ಮ AIDSO ಫೇಸ್ಬುಕ್ ಪೇಜಲ್ಲಿ ಅಪ್ಲೋಡ್ ಮಾಡ್ತೀವಿ. ಓಕೆ, ಡೋಂಟ್ ವರಿ ಅಬೌಟ್ ನೋಟ್ಸ್. ಒಂದನೇದು. ಎರಡನೇದು ಡೆನ್ಸಿಟಿ ವಿಲ್ ಡಿಕ್ರೀಸ್. ಸೊ ಆಬ್ವಿಯಸ್ಲಿ ಒಂದು ಕ್ಯಾಟಯಾನ್ ಒಂದು ಆನಯಾನ್ ಮಿಸ್ ಆಗ್ತಾ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಡೆನ್ಸಿಟಿ ಶುಡ್ ಡಿಕ್ರೀಸ್ ಬಿಕಾಸ್ ಮಾಸ್ ಇಸ್ ಡಿಕ್ರೀಸಿಂಗ್. ಹೌದಾ? ಇಲ್ಲಿ ಫ್ರಾಂಕಲ್ ಡಿಫೆಕ್ಟ್ ಅಲ್ಲಿ ಡೆನ್ಸಿಟಿಗೆ ಏನು ವ್ಯತ್ಯಾಸ ಆಗಲ್ಲ. ದರ್ ಇಸ್ ನೋ ಚೇಂಜ್ ಇನ್ ಡೆನ್ಸಿಟಿ, ನೈದರ್ ಇಟ್ ಇನ್ಕ್ರೀಸಸ್ ನಾರ್ ಇಟ್ ಡಿಕ್ರೀಸಸ್. ಸೊ ದರ್ ಇಸ್ ನೋ ಚೇಂಜ್ ಇನ್ ಡೆನ್ಸಿಟಿ. ಸೊ ದೀಸ್ ಆರ್ ದಿ ಟೂ ಡಿಫರೆನ್ಸಸ್ ವಿಚ್ ಯು ಹ್ಯಾವ್ ಟು ನೋಟ್. ಐ ಹೋಪ್ ದಿ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ತುಂಬಾ ಸರಳ ಕೂಡ ಮಕ್ಕಳೇ. ಯು ಕ್ಯಾನ್ learn it very easily in very short period of time. So these are the two differences which you have to know. ನೆಕ್ಸ್ಟ್ ಮಕ್ಕಳೇ, ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿರೋದು ಏನು ಅಂತಂದ್ರೆ calculation of number of particles. Okay, simple cube, BCC, FCC. तो ಇದರ ಪರಿಚಯ ಅಂತೂ ನಿಮ್ಗೆ ಇದ್ದೇ ಇರುತ್ತೆ. ಸಿಂಪಲ್ ಕ್ಯೂಬ್ ಅಂದ್ರೆ ಏನು, FCC ಅಂದ್ರೆ ಏನು, BCC ಅಂದ್ರೆ ಏನು, ಫೇಸ್ ಸೆಂಟರ್ಡ್ ಕ್ಯೂಬ್, ಬಾಡಿ ಸೆಂಟರ್ಡ್ ಕ್ಯೂಬ್, ಇದರ ಪರಿಚಯ ನಿಮ್ಗೆ ಇರುತ್ತೆ ಅಂತ ಹೇಳಿ ನಂಬುತ್ತಾ ಐ ಶಲ್ ಕಂಟಿನ್ಯೂ ಫಾರ್ವರ್ಡ್. ಮಕ್ಕಳೇ, ಇದು 1 ಮಾರ್ಕ್ಸ್ಗೆ ಶ್ಯೂರ್ ಆಗಿ ಈ ಪ್ರಶ್ನೆ, 1 ಅಥವಾ 2 ಮಾರ್ಕ್ಸ್ಗೆ ಈ ಪ್ರಶ್ನೆನ ಕೇಳ್ತಾರೆ. ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಸಿಂಪಲ್ ಕ್ಯೂಬ್ ಅಂತ ಹೇಳಿ. ನಿಮ್ಗೆ ಈಗಾಗಲೇ ಗೊತ್ತಿದೆ ಮಕ್ಕಳೇ, ಸಿಂಪಲ್ ಕ್ಯೂಬ್ ಅಂತಂದ್ರೆ ಪಾರ್ಟಿಕಲ್ಸ್ ಎಲ್ಲಿರ್ತದಪ್ಪ ಅಂತಂದ್ರೆ ಬರೀ ಕಾರ್ನರ್ಸ್ ಅಲ್ಲಿ ಅಷ್ಟೇ ಇರುತ್ತೆ. ಎಲ್ಲಿರುತ್ತೆ? ಕಾರ್ನರ್ಸ್. ಇದೆಲ್ಲ ನೋಡಿ, ಕಾರ್ನರ್ಸ್ ಗೆ ಅಷ್ಟೇ ಇರುತ್ತೆ. ಹೌದಾ? ಈಗ ಎಷ್ಟು ಪಾರ್ಟಿಕಲ್ಸ್ ಇದಾವೆ? 1 2 3 4 5 6 7 8. ನಿಮಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತಂದ್ರೆ ನಾವೇನ್ ಬರೆದು ಬಿಡ್ತೀವಿ ಅಂತಂದ್ರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಸಿಂಪಲ್ ಕ್ಯೂಬ್ ಇಸ್ 8 ಅಂತ ಬರಿತೀವಿ. ಆದ್ರೆ ದಿಸ್ ಇಸ್ ನಾಟ್ 8, ಇಟ್ ಇಸ್ 1. ಯಾಕೆ 1? ಯಾಕೆ 1 ಅಂತಂದ್ರೆ ಈ ಪಾರ್ಟಿಕಲ್ ಇಲ್ಲಿ ಏನ್ ನಿಮಗೆ ಕಾಣಿಸ್ತಾ ಇದೆ ಅಲ್ಲ ಮಕ್ಕಳೇ, ದಟ್ ಇಸ್ ಶೇರ್ಡ್ ಬಿಟ್ವೀನ್ 7 ಅದರ್ ಪಾರ್ಟಿಕಲ್ಸ್, ಅಂದ್ರೆ 7 ಅದರ್ ಯೂನಿಟ್ ಸೆಲ್ಸ್. ಸೊ ಆ 7 ಇದು 1 8. ಹೌದಾ? ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಅಟ್ ದಿ ಕಾರ್ನರ್ 8. ಕಾರ್ನರ್ ಅಲ್ಲಿ ಎಷ್ಟಿದಾವಪ್ಪ ಅಂತಂದ್ರೆ 8 ಇದಾವೆ. ಆದ್ರೆ ಈ ಯೂನಿಟ್ ಸೆಲ್ಗೆ ಎಷ್ಟು ಸಂಬಂಧಪಟ್ಟಿದ್ದಿದೆ ಅಂತಂದ್ರೆ ಇಟ್ ಇಸ್ 1/8 of 8. ಇದು ನಿಮ್ಗೆ ಗೊತ್ತೇ ಇದೆ. ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಅಟ್ ದಿ ಕಾರ್ನರ್ಸ್ ಇಸ್ 8, but the contribution of each particle to this unit cell is 1/8. So obviously 1/8 into 8 is 1. I hope you all know this. Yes. So next BCC. ಮಕ್ಕಳೇ, BCC ನಲ್ಲಿ ಈಗಾಗಲೇ ನಿಮಗೆ ಗೊತ್ತಿದೆ. BCC ನಲ್ಲಿ ಹೇಗಿರುತ್ತಪ್ಪ ಅಂತಂದ್ರೆ along with the corners the particle will also be present at the center. ಮಧ್ಯದಲ್ಲಿ ಒಂದಿರುತ್ತೆ. ಹೌದಾ? ಸೊ ಈ ಕಾಂಟ್ರಿಬ್ಯೂಷನ್ ಆಫ್ ಕಾರ್ನರ್ ಪಾರ್ಟಿಕಲ್ ಇಸ್ 1/8 into 8 ಪ್ಲಸ್ ಇಲ್ಲಿ ಮಧ್ಯದಲ್ಲಿ ಒಂದಿರುತ್ತೆ. ಸಿ, ಮಧ್ಯದಲ್ಲಿ ಇದ್ದಾಗ ಇಟ್ ಇಸ್ ನಾಟ್ ಶೇರ್ಡ್ ಬಿಟ್ವೀನ್ ಎನಿ ಒನ್. ಹೌದಾ? ಸೊ ಆಬ್ವಿಯಸ್ಲಿ ಈ ಇಡೀ ಪಾರ್ಟಿಕಲ್ ಬಿಲಾಂಗ್ಸ್ ಟು ದಟ್ ಯೂನಿಟ್ ಸೆಲ್, ಅದಕ್ಕೆ +1. ಸೊ 1/8 ಇದು ಎಷ್ಟಾಗುತ್ತೆ? 1 + 1 ಇಟ್ ವಿಲ್ ಬಿ
2. So the number of particles present in BCC is 2. Next, FCC. FCC ಹೇಗಿರುತ್ತೆ ನಿಮ್ಗೆಲ್ಲ ಗೊತ್ತಿದೆ. ಕಾರ್ನರ್ಸ್ ಅಲ್ಲಿ ಪಾರ್ಟಿಕಲ್ಸ್ ಇರುತ್ತೆ, ಅದ್ರ ಜೊತೆಗೆ ಈಚ್ ಫೇಸ್ಗಲ್ಲೂ ಕೂಡ ಪಾರ್ಟಿಕಲ್ಸ್ ಇರುತ್ತೆ. ಈಗ ಉದಾಹರಣೆಗೆ ಈ ಗೋಡೆ ಕಾಣಿಸ್ತಾ ಇದೆಲ್ಲ, ಈ ಗೋಡೆ ಮಧ್ಯೆ ಒಂದು ಬಾಲ್ ಇದೆ ಅಂತ ಅನ್ಕೊಳ್ಳಿ. ಸೊ ಅರ್ಧ ಬಾಲ್ ಈ ಕಡೆ ಇರುತ್ತೆ, ಅರ್ಧ ಬಾಲ್ ಆ ಕಡೆ ಇರುತ್ತೆ. ಗೋಡೆ ಮಧ್ಯದಲ್ಲಿ ಬಾಲ್. ಸೊ ಹಾಫ್ ಬಾಲ್ ಇಸ್ ದಿಸ್ ಸೈಡ್ ಅಂಡ್ ಹಾಫ್ ಬಾಲ್ ಇಸ್ ದಟ್ ಸೈಡ್. ಸೊ ಈ FCC ನಲ್ಲಿ ಈಚ್ ಫೇಸ್, ಇವಾಗ ಈ ಸೈಡ್ ಫೇಸ್ ಇದೆಲ್ಲ, ಇಲ್ಲೊಂದು ಬಾಲ್, ಕೆಳಗಡೆ ಇದೆನಾ ಅಲ್ಲೊಂದು ಬಾಲ್, ಆ ಸೈಡ್ ಒಂದು ಫೇಸ್ ಇದೆನಾ ಅಲ್ಲೊಂದು ಬಾಲ್, ಹಿಂದ್ಗಡೆ ಒಂದಿದೆನಾ ಅಲ್ಲೊಂದು ಬಾಲ್, ಇಲ್ಲಿ ಮೇಲ್ಗಡೆ ಒಂದಿದೆ, ಇಲ್ಲಿ ಕೆಳಗಡೆ ಒಂದಿದೆ. ಹೌದಾ? ಸೊ ಈಚ್ ಅಂದ್ರೆ ಇಲ್ಲಿ ಮುಂದ್ಗಡೆ ಇಲ್ಲಿ. ಸೊ ಪ್ರತಿಯೊಂದು ಫೇಸ್ಗೂ ಕೂಡ ಯು ಹ್ಯಾವ್ ಪಾರ್ಟಿಕಲ್ ಅಂಡ್ ಈಚ್ ಪಾರ್ಟಿಕಲ್ ವಿಲ್ ಕಾಂಟ್ರಿಬ್ಯೂಟ್ ಓನ್ಲಿ 1/2. ಹೌದಾ? ಸೊ ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟಿದೆ? ಆಬ್ವಿಯಸ್ಲಿ ಕಾರ್ನರಿಗೆ 8 ಇದೆ, ಅದರ ಕಾಂಟ್ರಿಬ್ಯೂಷನ್ ಇಸ್ 1/8 ಪ್ಲಸ್ ಫೇಸ್, ಈಚ್ ಅಂಡ್ ಎವ್ರಿ ಫೇಸ್ಗೆ ಪಾರ್ಟಿಕಲ್ಸ್ ಇದಾವೆ. ಎಷ್ಟು ಫೇಸ್ ಇದಾವೆ? 6. ಅಂಡ್ ಈಚ್ ಫೇಸ್ ವಿಲ್ ಕಾಂಟ್ರಿಬ್ಯೂಟ್ ಹಾಫ್. 6 ಹೆಂಗೆ? 1. ಈ ಗೋಡೆ, ಈ ರೂಮ್ ಅನ್ಕೊಳ್ಳಿ, ಇದು 1. ಹೌದಾ? ಅಪೋಸಿಟ್ ಇರೋದು 2, ಈ ಕಡೆ 3, 4, 5, 6. 6 ಫೇಸಸ್ ಇದಾವ, ಎಲ್ಲ ಕಡೆ ಒಂದೊಂದು ಬಾಲ್ ಅಂತ ಅನ್ಕೊಳ್ಳಿ. ಸೊ ಈ ರೂಮಿಗೆ ಸಂಬಂಧಪಟ್ಟಿದ್ದು ಬರೀ ಅರ್ಧ ಬಾಲ್, ಇನ್ನರ್ಧ ಆ ಕಡೆ ಇದೆ. ಹೌದಾ? ಸೊ ಹಾಫ್ ಇಂಟು 6. ಸೊ ಇದೆಷ್ಟಾಗುತ್ತೆ? 1 + 3. ಸೊ ನಂಬರ್ ಆಫ್ ಪಾರ್ಟಿಕಲ್ಸ್ ಇಸ್ 4. ಸೊ ಈ ಪ್ರಶ್ನೆ ಮಾತ್ರ ಖಂಡಿತ ಬರುತ್ತೆ ಮಕ್ಕಳೇ, ಅದಕ್ಕೆ ನೀವು ಯು ಹ್ಯಾವ್ ಟು ಪ್ರಾಕ್ಟಿಸ್ ಆಲ್ ದಿಸ್ ಕ್ವೆಶನ್ಸ್. ಓಕೆ, ಐ ಹೋಪ್ ಯು ಆಲ್ ಹ್ಯಾವ್ ಗಾಟ್ ದಿಸ್. ಲೆಟ್ ಅಸ್ ಮೂವ್ ಫಾರ್ವರ್ಡ್. ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ 3 ಮಾರ್ಕ್ಸ್ ಕ್ವೆಶನ್, ಕಂಪಲ್ಸರಿ ಕ್ವೆಶನ್ ಬಂದೇ ಬರುತ್ತೆ, ಬರಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಡೆಫಿನೆಟ್ಲಿ ಯು ವಿಲ್ ಗೆಟ್ ದಟ್ ಕ್ವೆಶನ್. ನೀವು ತಯಾರಿ ಮಾಡ್ಬೇಕಾದ್ರದ್ದು ಏನು ಅಂತಂದ್ರೆ ಪ್ಯಾಕಿಂಗ್ ಎಫಿಷಿಯನ್ಸಿ. ಪ್ಯಾಕಿಂಗ್ ಎಫಿಷಿಯನ್ಸಿ ಇದರಲ್ಲಿ 3 ಇದೆ ಮಕ್ಕಳೇ. ಒಂದು ಸಿಂಪಲ್ ಕ್ಯೂಬ್, ಒಂದು BCC, ಇನ್ನೊಂದು FCC. ಈ 3ರಲ್ಲಿ ಯಾವ್ದಾದ್ರು ಒಂದು ಬರುತ್ತೆ. ಹೌದಾ? ಸೊ ಸಿಂಪಲ್ ಕ್ಯೂಬ್, BCC, FCC. ಹೌದಾ? ಇಲ್ಲಿ ಡಯಾಗ್ರಾಮ್ ಬಹಳ ಇಂಪಾರ್ಟೆಂಟ್ ಮಕ್ಕಳೇ. ನಿಮ್ಮ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ನಲ್ಲಿ ಇದಕ್ಕೆ 3 ಮಾರ್ಕ್ಸ್ ಇದ್ರೆ 1 ಮಾರ್ಕ್ಸ್ ಇದರ ಡಯಾಗ್ರಾಮಿಗೆ ಇರುತ್ತೆ. ಅದಕ್ಕೆ ಕಡ್ಡಾಯವಾಗಿ ಎಲ್ಲರೂ ಡಯಾಗ್ರಾಮ್ ಹಾಕ್ಬೇಕಿದ್ರದ್ದು. ಓಕೆ, ಸೊ ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಂಪಲ್ ಕ್ಯೂಬ್. ಸಿಂಪಲ್ ಕ್ಯೂಬ್ ಹೇಗಿರುತ್ತೆ ಮಕ್ಕಳೇ? ಹೀಗಿರುತ್ತೆ. ಸಿಂಪಲ್ ಕ್ಯೂಬ್ ಅಲ್ಲಿ ಪಾರ್ಟಿಕಲ್ಸ್ ಎಲ್ಲಿರುತ್ತೆ? ಈಗಾಗಲೇ ನಿಮಗೆ ಗೊತ್ತಿದೆ, ಬರೀ ಕಾರ್ನರ್ಸ್ ಅಲ್ಲಿ ಇರುತ್ತೆ. 1, 2, 3, 4, 5, 6, 7, 8. ದಿ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಓನ್ಲಿ ಅಟ್ ದಿ ಕಾರ್ನರ್ಸ್. ಹೌದಾ? ಸೊ ಇಲ್ಲಿ ಇದರ ವಾಲ್ಯೂಮ್ ಕಂಡುಹಿಡಿಬೇಕು ಅಂತಂದ್ರೆ ನಿಮಗೆ A ವ್ಯಾಲ್ಯೂ ಬೇಕು. ದಟ್ ಇಸ್ ವಾಲ್ಯೂಮ್ ಆಫ್ ಸ್ಪಿಯರ್. ದ A ವ್ಯಾಲ್ಯೂ ಫಾರ್ ಸಿಂಪಲ್ ಕ್ಯೂಬ್ ಇಸ್ 2R. ಈಗ ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ಮುಲಾ ಏನು? ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ಮುಲಾ ಏನು ಮಕ್ಕಳೇ? ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ಮುಲಾ ಏನು ಅಂತಂದ್ರೆ ಪ್ಯಾಕಿಂಗ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಪಾರ್ಟಿಕಲ್ಸ್ ಇಂಟು ವಾಲ್ಯೂಮ್ ಆಫ್ ಸ್ಪಿಯರ್ divided by total volume of unit cell into 100. ಇದು ಫಾರ್ಮುಲಾ ಮಕ್ಕಳೇ. ಇದೇ ಫಾರ್ಮುಲಾ 3ಕ್ಕೂ ಅಪ್ಲೈ ಆಗುತ್ತೆ. ಹೌದಾ? ಏನ್ ಬದಲಾಗುತ್ತೆ? ಬರೀ ಈ A ವ್ಯಾಲ್ಯೂ ಅಷ್ಟೇ ಬದಲಾಗುತ್ತೆ. ಅದು ಒಂಚೂರು ನೀವು ಗಮನಿಸ್ಬೇಕು. ಇಲ್ಲಿ ಡೈಗ್ರಾಮ್ ಹೇಗೆ ಹಾಕ್ತೀರಾ? ಸಿಂಪಲ್ ಕ್ಯೂಬ್ಗೆ ಡೈಗ್ರಾಮ್ ಹೇಗೆ ಹಾಕ್ತೀರಾ ಅಂತಂದ್ರೆ ನೋಡಿ, ಈ ರೀತಿ ಹಾಕ್ತೀರಾ. See, I am very poor in diagrams. Please bear with me. So, ಈ ರೀತಿ ಅಂದ್ರೆ ಇಲ್ಲಿ ಒಂದು ಪಾರ್ಟಿಕಲ್ ಇರುತ್ತೆ and this particle will be sharing with this. ಎರಡು ಅಕ್ಕಪಕ್ಕದಲ್ಲಿ ಇರುತ್ತೆ. ಓಕೆ, ಸೊ ಇಲ್ಲಿ A ವ್ಯಾಲ್ಯೂ this is 2R. Let us substitute. ಇವಾಗ ನಿಮ್ಗೆ ಈಗಾಗಲೇ ಜಸ್ಟ್ ನಾವು ಮಾಡಿದೀವಿ ಮಕ್ಕಳೇ. ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಸಿಂಪಲ್ ಕ್ಯೂಬ್ ಇಸ್ 1
BCC 2, FCC 4. ಹೌದಾ? ಸೊ ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟಿದೆ ಇಲ್ಲಿ? 1 ಇಂಟು ವಾಲ್ಯೂಮ್ ಆಫ್ ಸ್ಪಿಯರ್. ನೀವೆಲ್ಲ ಮ್ಯಾಥಮೆಟಿಕ್ಸ್ ವಿದ್ಯಾರ್ಥಿಗಳು, ನಿಮ್ಗಂತೂ ನನ್ಗಿಂತಲೂ ಚೆನ್ನಾಗಿ ಗೊತ್ತಿರುತ್ತೆ. ವಾಲ್ಯೂಮ್ ಆಫ್ ಸ್ಪಿಯರ್ ಏನಿದೆ ಹೇಳಿ? 4/3πr³. ಹೌದಾ? ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಅಂದ್ರೆ ಇದು A. ಸೊ ವಾಲ್ಯೂಮ್ ಅಂದ್ರೆ ಲೆಂತ್ ಇಂಟು ಬ್ರೆತ್ ಇಂಟು ಹೈಟ್ ಅಲ್ಲ. ಸೊ A³. A ಏನಿದೆ ಅಲ್ಲಿ? 2r. ಸೊ 2r ಹೋಲ್ ಕ್ಯೂಬ್. ಹೌದಾ? ಇವಾಗ ಈ ಇಕ್ವೇಶನ್ ನೀವೇನಾದ್ರೂ ಸಾಲ್ವ್ ಮಾಡಿದ್ರೆ ಪೈ ವ್ಯಾಲ್ಯೂ 3.14, r³ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, 2³ ಅಂದ್ರೆ 8. ಸೊ ಎಲ್ಲ ವ್ಯಾಲ್ಯೂಸ್ಗಳನ್ನ ಹಾಕಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಉತ್ತರನ ಕಂಡುಕೊಂಡ್ರೆ ಅದು ಎಷ್ಟು ಬರುತ್ತಪ್ಪ ಅಂತಂದ್ರೆ 52%. ಸಿಂಪಲ್ ಕ್ಯೂಬ್. ನೆಕ್ಸ್ಟ್ BCC ಸೇಮ್ ಫಾರ್ಮುಲಾನೇ ಬಳಸ್ತೀವಿ. ನಾನು ಮತ್ತೆ ಫಾರ್ಮುಲಾ ಬರೆಯಕ್ಕೆ ಹೋಗಲ್ಲ ಮಕ್ಕಳೇ. A ವ್ಯಾಲ್ಯೂ ಏನಿರುತ್ತೆ ಇಲ್ಲಿ? A ವ್ಯಾಲ್ಯೂ ವಿಲ್ ಬಿ 4/√3r. ಇದೊಂದು ಚೂರು ನೆನ್ಪಿಟ್ಕೋಬೇಕು. ಇಲ್ಲಿ ಸಿಂಪಲ್ ಕ್ಯೂಬ್ ಅಲ್ಲಿ A is 2r, ಅಲ್ಲಿ A is 4/√3r. ಓಕೆ, ಸೊ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇದೇ ಫಾರ್ಮುಲಾನೇ ಮತ್ತೆ ಬರಿಬೇಕು ನೀವು. ಪ್ರೊವೈಡೆಡ್ ಇದಕ್ಕೆ ಡೈಗ್ರಾಮು ಹಾಕಬೇಕು. ಡೈಗ್ರಾಮ್ ಹೇಗೆ ಹಾಕ್ತೀರಾ? ನಂತರ ಡೈಗ್ರಾಮ್ ಹಾಕಬಾರ್ದು ಯಾರು, ಒಳ್ಳೆ ಡೈಗ್ರಾಮ್ಸ್ ಹಾಕಬೇಕು. ಓಕೆ, ಬಾಡಿ ಸೆಂಟರ್ಡ್ ಮಕ್ಕಳೇ, ಇಲ್ಲಿಂದ ಇಲ್ಲಿಗೆ ಅಂದ್ರೆ ಮಧ್ಯದಲ್ಲಿ ಇರುತ್ತಲ್ವಾ. ಸೊ 1 particle will be here, 1 more will be here, and in between you will be having 1 more particle. ಇಲ್ಲಿ A B C D E F G H ಅಂತ just you have to name. Okay, this is how you will put the diagram. ಸೊ ಡೈಗ್ರಾಮ್ನ ಒಂಚೂರು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಒಂದ್ಸತಿ ನೋಡ್ಕೊಳ್ಳಿ, ಅಥವಾ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ಇಲ್ಲಿ ಇದೇ ಫಾರ್ಮುಲಾನೇ ಮತ್ತೆ ಅಪ್ಲೈ ಮಾಡ್ತೀವಿ. BCC ನಂಬರ್ ಆಫ್ ಪಾರ್ಟಿಕಲ್ಸ್ ಇಸ್, ಕಮಾನ್ ಸೇ, ಎಷ್ಟು? ನಂಬರ್ ಆಫ್ ಪಾರ್ಟಿಕಲ್ಸ್ ಇಸ್ 2. ಸೊ 2. ವಾಲ್ಯೂಮ್ ಆಫ್ ಸ್ಪಿಯರ್ ಇದೇನು ಬದಲಾಗೋದಿಲ್ಲ, ಹೌದಾ? ಸೊ ಇಟ್ ವಿಲ್ ಬಿ 4/3πr³ ಡಿವೈಡೆಡ್ ಬೈ A ವ್ಯಾಲ್ಯೂ. ಇಲ್ಲೇನಿದೆ BCCಗೆ? A ವ್ಯಾಲ್ಯೂ 4/3r ಹೋಲ್ ಕ್ಯೂಬ್ ಅಲ್ವಾ? ಇದೇ ತಾನೇ ಇರೋದು. ಸೊ ಇಫ್ ಯು ಸಾಲ್ವ್ ದಿಸ್ ಅಗೇನ್, the answer will be around 68%. Very simple. Okay, next is FCC. ಜಾಗ ಇಲ್ಲ, ಅದಕ್ಕೆ ಇದನ್ನೆಲ್ಲ ತೆಗೆದ್ಬಿಡ್ತೀನಿ. ಲಾಸ್ಟ್ ಒನ್ ಇಸ್ FCC. Am I too fast? If so, please let me know. Third is FCC ಮಕ್ಕಳೇ. So ಮತ್ತೆ you have to draw a diagram according to scheme of film evaluation. 1 mark is for your diagram. So ಇಲ್ಲಿ again you have to name A B C D E F G H. So here you will have a line. ಇಲ್ಲಿ ಒಂದು ಪಾರ್ಟಿಕಲ್ ಇರುತ್ತೆ, ಇಲ್ಲಿ ಒಂದು ಪಾರ್ಟಿಕಲ್, ಇದ್ರ ಮಧ್ಯದಲ್ಲಿ ಒಂದು ಪಾರ್ಟಿಕಲ್. This is the diagram for FCC. So again same, packing efficiency is equals to number of particle into volume of sphere divided by total volume of unit cell into 100. Okay, so ಇಲ್ಲಿ I'll directly substitute. ಇಲ್ಲಿ A ವ್ಯಾಲ್ಯೂ ಏನಿರುತ್ತೆ ಅಂದ್ರೆ 2√2. ಇದನ್ನ ನೆನ್ಪಿಟ್ಕೋಬೇಕು ಮಕ್ಕಳೇ. ಸಿಂಪಲ್ ಕ್ಯೂಬ್ಗೆ A is 2r, BCCಗೆ A is 4/√3r, and FCCಗೆ A is 2√2. ಬಹಳ ಸರ್ತಿ ಇಲ್ಲಿ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ನೇರವಾಗಿ FCC ಅಂತ ಹೇಳಿದ್ರೆ ನೀವು ಬರ್ತೀರಾ, ಅಲ್ಲಿ ಸ್ವಲ್ಪ ಏನ್ ಮಾಡ್ತಾರೆ ಅಂದ್ರೆ CCP HCP ಅಂತೆಲ್ಲಾನು ಹೇಳ್ತಿರ್ತಾರೆ. ಸೊ ಅಲ್ಲಿ ನೀವು ಭಯ ಪಡೋ ಅಂಥದ್ದು ಏನಿಲ್ಲ. CCP HCP ಎಲ್ಲ ಕೂಡ FCCನೇ, ಅದೇನೆ
It is same. So don't worry if you see HCP, CCP and all. It is FCC only. Okay. So number of particles ಎಷ್ಟಿದೆ ಮಕ್ಕಳೇ? I hope you all remember now. 4. ಹೌದಾ? 4 into volume of sphere. Again the same. ಇಲ್ಲೇನು ಚೇಂಜ್ ಆಗಲ್ಲ. ಏನು? 4/3 pi r cube. ಇಲ್ಲಿ a cube. A ವ್ಯಾಲ್ಯೂ ಏನಿದೆ? 2√2 whole cube into 100. ಎಲ್ಲ ಕಡೆ ಇಂಟು 100 ಬರ್ದಿದ್ದೆ ಅಂತ ಅನ್ಕೋತೀನಿ ನಾನು. ಯು ಹ್ಯಾವ್ ಟು ರೈಟ್ ಇಂಟು 100. ಸೊ ಆಫ್ಟರ್ ಸಾಲ್ವಿಂಗ್ ದಿಸ್ ಯು ವಿಲ್ ಎಂಡ್ ಅಪ್ ವಿತ್ ದಿ ಆನ್ಸರ್ 74%. ಸೊ ಸಿಂಪಲ್ ಕ್ಯೂಬ್ಗೆ ಎಷ್ಟಾಗುತ್ತೆ? 52. BCCಗೆ ಎಷ್ಟಾಗುತ್ತೆ? 68. FCCಗೆ 74. ದಿಸ್ ಈಸ್ ಕಂಪಲ್ಸರಿ ಕ್ವೆಶನ್ ಮಕ್ಕಳೇ. ಯಾರು ಇದನ್ನ ಪ್ರಾಕ್ಟೀಸ್ ಮಾಡೋದನ್ನ ಮಿಸ್ ಮಾಡಬಾರ್ದು. ಎಲ್ಲರೂ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು. ಇದು ಬಂದೇ ಬರುತ್ತೆ. ಇದು ಬಿಟ್ಟು ಹೇಳಿರುವಂತಹ ಎಲ್ಲಾ ಪ್ರಶ್ನೆಗಳು ಬಂದೇ ಬರುತ್ತೆ. ದರ್ ಇಸ್ ನೋ ಕ್ವೆಶನ್. ಓಕೆ, ನೋ ಡೌಟ್. ಸೊ ದಿಸ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಇದು 3 ಮಾರ್ಕ್ ಕ್ವೆಶನ್, ಉಳಿದಿದ್ದೆಲ್ಲ 2 ಮಾರ್ಕ್ಸ್ ಅಂಡ್ 1 ಮಾರ್ಕ್ ಕ್ವೆಶನ್ಸ್ ಇರುತ್ತೆ ಇಲ್ಲಿ. ಓಕೆ, ಸೊ ಇದಾಯಿತು. ಲಾಸ್ಟ್ ಕೊನೆಗೆ ಉಳಿದಿರೋದು ಬರೀ ಡೆನ್ಸಿಟಿ ಮೇಲೆ ನ್ಯೂಮರಿಕಲ್ಲು. ಅದೊಂದು ಮಾಡಿ ಈ ಚಾಪ್ಟರ್ನ ಇಲ್ಲಿಗೆ ವೈಂಡ್ ಅಪ್ ಮಾಡೋಣ. ಸಿ, so easy. So question ಮಕ್ಕಳೇ, ಡೆನ್ಸಿಟಿಗೆ ಹೇಗೆ ಬರ್ಬೋದು ಅಂತಂದ್ರೆ, ಮಕ್ಕಳೇ ಡೆನ್ಸಿಟಿ ಕ್ವೆಶನ್ ಹೇಗೆ ಬರುತ್ತೆ ಅಂತಂದ್ರೆ, ಸಿಲ್ವರ್ ಫಾರ್ಮ್ಸ್ CCP ಲ್ಯಾಟಸ್. ನಾನು ಕ್ವೆಶನ್ನ ಓದ್ಕೊಂಡು ಹೋಗ್ತೀನಿ. ದೀಸ್ ಆಲ್ ಆರ್ ಸಾಲ್ವ್ಡ್ ಕ್ವೆಶನ್ಸ್ ಫ್ರಮ್ ಯುವರ್ ಟೆಕ್ಸ್ಟ್ ಬುಕ್. ಸೊ ನೀಡ್ ನಾಟ್ ವರಿ, ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿ ಮೆಥಡ್ ವಿಚ್ ಇಸ್ ಟು ಬಿ ಫಾಲೋಡ್ ಆ್ಯಂಡ್ ವಾಟ್ ಈಸ್ ಟು ಬಿ ನೋಟೆಡ್. ಅಷ್ಟನ್ನೇ ನೋಡ್ಕೊಳ್ಳಿ. ಸೊ ಇಲ್ಲಿ ಮಕ್ಕಳೇ ಈ ಪ್ರಶ್ನೆ ಏನು ಬರುತ್ತೆ? ಡೆಫಿನೆಟ್ಲಿ ಡೆನ್ಸಿಟಿ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಸೊ ಆ ಪ್ರಶ್ನೆ ಹೇಗಿರುತ್ತೆ ಅಂತಂದ್ರೆ, ಸಿಲ್ವರ್ ಫಾರ್ಮ್ಸ್ CCP ಲ್ಯಾಟಿಸ್ ಅಂತ ಅವರೇ ಹೇಳ್ತಾ ಇದ್ದಾರೆ. CCP ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ. CCP, HCP ಇದೆಲ್ಲಾನು ಕೂಡ ಇಸ್ ನಥಿಂಗ್ ಬಟ್ FCC. ಹೌದಾ? ಸೊ ಸಿಲ್ವರ್ ಫಾರ್ಮ್ಸ್ CCP ಲ್ಯಾಟಿಸ್ ವಿತ್ ಎಡ್ಜ್ ಲೆಂತ್. ಅವರೇ ಹೇಳ್ತಾ ಇದ್ದಾರೆ ಎಡ್ಜ್ ಲೆಂತ್. ಎಡ್ಜ್ ಲೆಂತ್ ಅಂದ್ರೆ ಇದು, ದಟ್ ಇಸ್ A. ಹೌದಾ? ಅವ್ರು ಎಷ್ಟು ಹೇಳ್ತಾ ಇದ್ದಾರೆ? A is equal to 408.6 ಪಿಕೋಮೀಟರ್. 408.6 ಪಿಕೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ಪಿಕೋಮೀಟರ್. ಓಕೆ, ಸೊ ಪಿಕೋಮೀಟರ್ ಅಂದ್ರೆ ಯು ಶುಡ್ ನೋ ಇಟ್ ಇಸ್ 408.6 into 10 to the power minus 12. ಪಿಕೋ ಅಂದ್ರೆ ಇಟ್ ಇಸ್ 10 to the power minus 12. ಹೌದಾ? ಕ್ಯಾಲ್ಕುಲೇಟ್ ದಿ ಡೆನ್ಸಿಟಿ. ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡ್ರಪ್ಪ. ಏನ್ ಕೊಟ್ಟಿದ್ದಾರೆ? ಅಟಾಮಿಕ್ ಮಾಸ್ ಕೂಡ ಕೊಟ್ಟಿದ್ದಾರೆ. ಅಟಾಮಿಕ್ ಮಾಸ್ ಅಂತಂದ್ರೆ ಇಟ್ ಇಸ್ Z. ಎಷ್ಟು ಕೊಟ್ಟಿದ್ದಾರೆ? 107.9 ಇಷ್ಟು ಕೊಟ್ಟಿದ್ದಾರೆ. ಹೌದಾ? ಇವಾಗ ನಮ್ಮ ಹತ್ರ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ ಇದೆ. ಏನಿದೆ? ಡೆನ್ಸಿಟಿ ಇಸ್ ಈಕ್ವಲ್ಸ್ ಟು Zm by A cube into Na. ಹೌದಾ? Zm ಇದು m. Z ಅಂದ್ರೆ ನಂಬರ್ ಆಫ್ ಪಾರ್ಟಿಕಲ್ಸ್. ಓಕೆ, ಐ ಕಮ್ ಟು ಇಟ್. ಇದು ಫಾರ್ಮುಲಾ ಮಕ್ಕಳೇ. ಈ ಫಾರ್ಮುಲಾನ ದಯವಿಟ್ಟು ಮರಿಬೇಡಿ. D is equal to, D ಅಂದ್ರೆ ಡೆನ್ಸಿಟಿ, Z is number of particles, m is molar mass, A is edge length and Na ನಿಮ್ಗೆಲ್ಲ ಗೊತ್ತಿದೆ. Na is equals to Avogadro number 6.022 into 10 to the power 23. Yes, Z is number of particles. ಅವರೇ ಹೇಳಿದ್ದಾರೆ CCP ಅಂದ್ರೆ ಇಟ್ ಇಸ್ FCC. ಹೌದಾ? ಅಥವಾ HCP. ಸೊ ಏನು? ನಂಬರ್ ಆಫ್ ಪಾರ್ಟಿಕಲ್ಸ್ ಇಸ್ 4. ಜಸ್ಟ್ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್. ಮಕ್ಕಳೇ, ಯಾರಿಗೆ ನ್ಯೂಮರಿಕಲ್ಸ್ ಅಂದ್ರೆ ಭಯ ಇದೆನೋ ಅವ್ರು ಯಾರು ದಯವಿಟ್ಟು ಭಯ ಪಡಬೇಡಿ. ಇನ್ ಕೆಮಿಸ್ಟ್ರಿ ಯು ವಿಲ್ ಹ್ಯಾವ್ ವೆರಿ ಸಿಂಪಲ್ ನ್ಯೂಮರಿಕಲ್ಸ್. ಎಲ್ಲವೂ ಅಲ್ಲೇ ಇರುತ್ತೆ. ಜಸ್ಟ್ ಸಬ್ಸ್ಟಿಟ್ಯೂಟ್ ಅಂಡ್ ಕ್ಯಾಲ್ಕುಲೇಟ್ ಅಷ್ಟೇನೆ. ಬಟ್ ಯು ಶುಡ್ ರೈಟ್ ದಿ ಯೂನಿಟ್ ಬರೀದೆ ನೀವು ಆನ್ಸರ್ ಬರ್ದು ಬಂದ್ರೆ ಅವ್ರು 0 ಮಾರ್ಕ್ಸ್ ಕೊಡ್ತಾರೆ. ನಿಮ್ಮ ಉತ್ತರ ಸರಿಗಿದ್ರೂ ಕೂಡ ಯೂನಿಟ್ ಇಲ್ಲದೆ ಹೋದ್ರೆ ಇಟ್ ವಿಲ್ ಕ್ಯಾರಿ 0 ಮಾರ್ಕ್ಸ್. ಅದಕ್ಕೆ ಒಂಚೂರು ಯೂನಿಟ್ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಜಸ್ಟ್ ಸಬ್ಸ್ಟಿಟ್ಯೂಷನ್ ಇರುತ್ತೆ. ಅದಕ್ಕೆ ಯಾರು ಭಯ ಪಡಬಾರ್ದು. 10 ಮಾರ್ಕ್ಸ್ ಕೆಮಿಸ್ಟ್ರಿನಲ್ಲಿ 10 ಮಾರ್ಕ್ಸು
ನ್ಯೂಮರಿಕಲ್ಸೇ ಇರುತ್ತೆ. ಓಕೆ, ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. Z ಇಸ್ 4, M ಇಸ್ 107.9, A ಎಷ್ಟಿದೆ? ಇಷ್ಟಿದೆ 408.6 into 10 to the power minus 12 whole cube. Na is 6.022 into 10 to the power 23. ಹೌದಾ? ಇಷ್ಟಿದೆ. ಸೊ ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದೀವಿ. ನಿಮ್ಗಂತೂ ಎಕ್ಸಾಮ್ನಲ್ಲಿ ಕ್ಯಾಲ್ಕುಲೇಟರ್ ಅಲೌ ಮಾಡ್ತಾರೆ, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲೌ ಮಾಡಲ್ಲ, ಬಟ್ ಸಿಂಪಲ್ ಕ್ಯಾಲ್ಕುಲೇಟರ್ ಅಲೌ ಮಾಡ್ತಾರೆ. ಅದನ್ನ ಬಳಸಿ ಯು ಕ್ಯಾನ್ ಸಾಲ್ವ್ ದಿಸ್. ಸೊ ಒನ್ಸ್ ಯು ಸಾಲ್ವ್ ಯು ವಿಲ್ ಗೆಟ್ ಅನ್ ಆನ್ಸರ್. ಆ ಉತ್ತರನ ಯೂನಿಟ್ ಗ್ರಾಮ್ಸ್ ಪರ್ cm³ ಅಂತ ಹೇಳಿ ಯು ಶುಡ್ ಫಿನಿಶ್ ದಿ ಆನ್ಸರ್. ಓಕೆ, ಸೊ ಯೂನಿಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ ಮಕ್ಕಳೇ ಯು ವಿಲ್ ಗೆಟ್ 10.5. ದಿಸ್ ಇಸ್ ದಿ ಆನ್ಸರ್ ವಿಚ್ ಯು ಗೆಟ್. ಒನ್ಸ್ ಯು ಸಾಲ್ವ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಐ ಗಾಟ್ 10.5 ಅಂತ. ಸೊ ದಯವಿಟ್ಟು ಅದನ್ನು ನೋಡಿ. ಒಂದು ಇಲ್ಲಿ ಯೂಶ್ವಲಿ ಆಗೋ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ಕ್ಯಾಲ್ಕುಲೇಟ್ರಲ್ಲಿ ಮಾಡೋವಾಗ ಇವಾಗ 2 into 2 divided by 4 into 2 ಇದ್ರೆ ಇದನ್ನ ಯೂಶ್ವಲಿ ನಾವು ಏನು ತಪ್ಪು ಮಾಡ್ತೀವಿ ಅಂದ್ರೆ, ಕ್ಯಾಲ್ಕುಲೇಟ್ರಲ್ಲಿ ಮಾಡೋವಾಗ 2 into 2 ಮಾಡ್ತೀವಿ, ಮತ್ತೆ ಡಿವೈಡೆಡ್ ಬೈ ಅನ್ನೋ ಬಟನ್ನ ಪ್ರೆಸ್ ಮಾಡ್ತೀವಿ, ಮತ್ತೆ 4 into 2 ಮಾಡ್ತೀವಿ ನಾವು. ಹಾಗಲ್ಲ, 2 into 2 ಮಾಡ್ತೀರಾ, ಡಿವೈಡೆಡ್ ಬೈ 4, ಅಗೇನ್ ಡಿವೈಡೆಡ್ ಬೈ 2. ಅವಾಗ ನಿಮಗೆ ಸರಿಯಾಗಿ ಉತ್ತರ ಸಿಗುತ್ತೆ. ಇಲ್ಲ ಅಂದ್ರೆ ಬೆಟರ್ ಸೇಫರ್ ಸೈಡ್, ಇದನ್ನ ಮಲ್ಟಿಪ್ಲೈಡ್ ಮಾಡಿ ಮೇಲೆ ಇಡಿ ಉತ್ತರ, ಇದನ್ನ ಮಲ್ಟಿಪ್ಲೈ ಮಾಡಿ ಕೆಳಗಿಡಿ, ಆಮೇಲೆ ಎರಡನ್ನು ಡಿವೈಡ್ ಮಾಡಿ. ದಟ್ ಇಸ್ ದ ಸೇಫರ್ ಸೈಡ್. ಹೋಪ್ ಯು ಗಾಟ್ ದಿ ಪಾಯಿಂಟ್. ಯಾಕಂದ್ರೆ ಬಹಳ ಸತಿ ಮೇಡಮ್ ನಾನು ಎಲ್ಲ ಬರ್ದು ಬಂದೆ ಆದ್ರೆ ಮಾರ್ಕ್ಸ್ ಕೊಟ್ಟಿಲ್ಲ, ಏನೋ ತಪ್ಪಿದೆ, ಸರಿಯಾಗಿ ಇವ್ಯಾಲ್ಯೂಯೇಷನ್ ಮಾಡಿಲ್ಲ, ಈ ರೀತಿ ಎಲ್ಲ ಅನಿಸುತ್ತೆ ನಮಗೆ. ಎಲ್ಲೋ ಒಂದು ಮೈನರ್ ಮಿಸ್ಟೇಕಿಂದ ಮಾರ್ಕ್ಸ್ ಕಳ್ಕೊಂಡಿರ್ತೀವಿ. ಸೊ ಬೆಟರ್ ಟು ಅವಾಯ್ಡ್ ಆಲ್ ಸಚ್ ಮಿಸ್ಟೇಕ್ಸ್. ಓಕೆ, ಸೊ ಬೈ ದಿಸ್ ವಿ ಶಿಲ್ ಕನ್ಕ್ಲೂಡ್ ದಿ ಫಸ್ಟ್ ಚಾಪ್ಟರ್ ಮಕ್ಕಳೇ. ಐ ಹೋಪ್ ಆಲ್ ಹ್ಯಾವ್ ಅಂಡರ್ಸ್ಟುಡ್. ಈ ಇಷ್ಟೇ ಪ್ರಶ್ನೆಗಳನ್ನ ಓದೋದ್ರ ಮೂಲಕ ಯು ವಿಲ್ ಗೆಟ್ 7 marks. ಆಮೇಲೆ 7 ಮಾರ್ಕ್ಸು ಎಲ್ಲೂ ಹೋಗಕ್ಕೆ ಸಾಧ್ಯ ಇಲ್ಲ, ಬಂದೇ ಬರುತ್ತೆ. ಸೊ ಕೈಂಡ್ಲಿ ನೀವು ಇದನ್ನ ಇದು ಮಾಡಿ. ಓಕೆ, ಸೊ ನೆಕ್ಸ್ಟ್ ವಿ ಶಿಲ್ ಗೋ ಫಾರ್ ಸೊಲ್ಯೂಷನ್. ಸೌಂಡ್ ಇಸ್ ಆಡಿಬಲ್. ಹಾಂ, ವ್ಯಾಲ್ಯೂ ಆಫ್ ಇನ್ಕ್ಲೂಡ್ ಆಗುತ್ತಾ ಇಲ್ವಾ? ಅದಕ್ಕೆ ನಾವು ಬರೀ 2√2 ಬರ್ದಿತ್ತಲ್ಲ, ಸಾರಿ, 2√2 R, ಅದು ಡೆಫಿನೆಟ್ಲಿ R ವಿಲ್ ಬಿ ಇನ್ಕ್ಲೂಡೆಡ್. ಸೊ ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಚಾಪ್ಟರ್ ಸೊಲ್ಯೂಷನ್. ಯಾರೋ ಕೇಳಿದಿರಲ್ಲ, ಇಟ್ ಇಸ್ 2√2 R. ಐ ಆಮ್ ಸಾರಿ. ಎಸ್, ಸೊ ಮಕ್ಕಳೇ ಸೊಲ್ಯೂಷನ್ ನಿಮ್ಗೆ ಗೊತ್ತಿದೆ, ಇಟ್ ಇಸ್ ಫಿಲ್ಡ್ ವಿತ್ ನ್ಯೂಮರಿಕಲ್ಸ್. ಹೌದಾ? ಸೊ ನಾವು ಕೂಡ ಸ್ಟಾರ್ಟಿಂಗ್ನ ನ್ಯೂಮರಿಕಲ್ಸ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಸೊ PU ಬೋರ್ಡ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಕಾಲಿಗೇಟಿವ್ ಪ್ರಾಪರ್ಟೀಸ್ ಏನಿದಾವೆ, 4 ಕಾಲಿಗೇಟಿವ್ ಪ್ರಾಪರ್ಟೀಸ್, ಅದರಿಂದಾನೇ ಒಂದು ನ್ಯೂಮರಿಕಲ್ ನಿಮಗೆ 3 ಮಾರ್ಕ್ಸ್ ಕೊಡಬೇಕು ಅಂತ ಅವ್ರು ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ಆದ್ರಿಂದ ಆ 4ರಿಂದಾನೇ ಬರುತ್ತೆ. ಯಾರಿಗಾದ್ರೂ ಅಯ್ಯೋ ಮತ್ತೆ ನ್ಯೂಮರಿಕಲ್ಸ್ ಬೇಡ ಮೇಡಮ್ ಅನ್ನೋ ಭಾವನೆ ಇದ್ರೆ ಒಂದ್ಸತಿ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಇಟ್ ಇಸ್ ಸೋ ಈಸಿ, ತುಂಬ ಸರಳವಾಗಿದೆ, ನೀವು ಆರಾಮಾಗಿ ಮಾಡ್ಬೋದು. ಜಸ್ಟ್ ಗಿವ್ 20 minutes ಆಫ್ ಟೈಮ್ ಆ್ಯಂಡ್ ಯು ವಿಲ್ ಸಾಲ್ವ್ ಇಟ್, ಅಷ್ಟೇನಾ. ಸೊ ಡೋಂಟ್ ಬಿ ಅಫ್ರೇಡ್ ಆಫ್ ನ್ಯೂಮರಿಕಲ್ಸ್. ಓಕೆ, ಸೊ ಇಲ್ಲೂ ಕೂಡ ನಾವು ಸೊಲ್ಯೂಷನ್ನ ಫಸ್ಟ್ ನ್ಯೂಮರಿಕಲ್ಸ್ ಇಂದ ಆ 4 ನ್ಯೂಮರಿಕಲ್ಸ್ಗಳನ್ನ ಮೊದಲು ಮಾಡಿಕೊಂಡು ಆಮೇಲೆ ಅದ್ರ ಥಿಯರಾಟಿಕಲ್ ಪಾರ್ಟ್ಗೆ ಹೋಗೋಣ. ಓಕೆ, ಸೊ ಸೆಕೆಂಡ್ ಚಾಪ್ಟರ್ ಇಸ್ ಸೊಲ್ಯೂಷನ್. ಓಕೆ, ಸೊ ಕಾಲಿಗೇಟಿವ್ ಪ್ರಾಪರ್ಟೀಸ್ ಮಕ್ಕಳೇ, so all 4 colligative properties, hope you all remember. First yaudu relative lowering of vapor pressure, relative lowering of vapor pressure. Second, elevation in boiling point. ಮೂರನೇದು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್.
ಲಾಸ್ಟ್ ಇಸ್ ಆಸ್ಮೋಟಿಕ್ ಪ್ರೆಷರ್. ಐ ಹೋಪ್ ಯು ಆಲ್ ನೋ ದಿಸ್. ಓಕೆ, ಈ 4ರಲ್ಲೂ ಏನಪ್ಪ ಎಲ್ಲ ಭಿನ್ನವಾದ ನ್ಯೂಮರಿಕಲ್ಸ್ ಕೇಳ್ತಾರ? ಇಲ್ಲ, ಒಂದೇ, ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್. ಈ 4ರಲ್ಲೂ ಅದೇ ಕೇಳ್ತಾರೆ. ಫಾರ್ಮುಲಾ ಒಂಚೂರು ಡಿಫ್ರೆಂಟ್ ಆಗಿದೆ ಎಲ್ಲದಕ್ಕೂ. ಆ ಫಾರ್ಮುಲಾ ಬಟ್ ತುಂಬಾ ಸರಳವಾಗಿದೆ. ಬಟ್ ಕೇಳೋ ಪ್ರಶ್ನೆ ಏನು ಅಂತಂದ್ರೆ ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಅಂತಾನೆ 4ರಲ್ಲೂ ಕೇಳೋದು. ಸೊ 4ರಲ್ಲಿ ಒಂದೊಂದು ನ್ಯೂಮರಿಕಲ್ನ ನಾವು ಮಾಡೋಣ. ಮೋರ್ ಆರ್ ಲೆಸ್ ವ್ಯಾಲ್ಯೂಸ್ ಚೇಂಜ್ ಮಾಡಿ ಅಥವಾ ಅದೇ ವ್ಯಾಲ್ಯೂಸ್ನ ರಿಟೈನ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ನ್ಯೂಮರಿಕಲ್ ಕೇಳಬಹುದು. ಸೊ ಫಸ್ಟ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ದು ಮಾಡೋಣ. ಮಕ್ಕಳೇ, ಇಲ್ಲೂ ಕೂಡ ಏನಿದೆ ಅಂತಂದ್ರೆ ಕ್ವೆಶನ್ ನಾನು ಪ್ರಶ್ನೆ ಏನು ಬರೆಯಕ್ಕೆ ಹೋಗಲ್ಲ ಮಕ್ಕಳೇ. ದಿಸ್ ಇಸ್ ಅಗೇನ್ ಅ ಸಾಲ್ವ್ಡ್ ಎಕ್ಸಾಂಪಲ್ ಫ್ರಮ್ ಯೋರ್ ಟೆಕ್ಸ್ಟ್ ಬುಕ್ ಆ್ಯಂಡ್ ವಿ ವಿಲ್ ಆಲ್ಸೋ ಬಿ ಅಪ್ಲೋಡಿಂಗ್ ದಿ ನೋಟ್ಸ್. ಸೊ ಡೋಂಟ್ ವರಿ ಅಬೌಟ್ ಇಟ್, ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಮೆಥಡ್. ಏನು ಹೇಳ್ತಾ ಇದ್ದಾರೆ? ತುಂಬ ಸರಳವಾಗಿದೆ, ಒಂಚೂರು ಗಮನಿಸಿ. ದಿ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಬೆನ್ಝೀನ್, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಒಂದು ಪ್ಯೂರ್ ಬೆನ್ಝೀನ್ ಇದೆ. ಓಕೆ, ಆ ಪ್ಯೂರ್ ಬೆನ್ಝೀನ್ದು ವೇಪರ್ ಪ್ರೆಷರ್, ಪ್ಯೂರ್ ಬೆನ್ಝೀನ್ ಅಂತಂದ್ರೆ ಪ್ಯೂರ್ ಸಾಲ್ವೆಂಟ್, ಇದರ ವೇಪರ್ ಪ್ರೆಷರ್ ಬರೆಯುವಾಗ ನಾವು ಯಾವಾಗಲೂ P0 ಇಂದ ಇಂಡಿಕೇಟ್ ಮಾಡ್ತೀವಿ. ಈಗ ಅದನ್ನೇ ಫಾರ್ಮುಲಾ ಬರೀತೀನಲ್ಲ ಅವಾಗ ಅರ್ಥ ಆಗುತ್ತೆ. ಏನು? ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಬೆನ್ಝೀನ್ ಇಸ್ 0.850 ಹೇಳ್ತಾ ಇದ್ದಾರೆ ಅವರೇ. ಓಕೆ, ಸೊ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಬೆನ್ಝೀನ್ ಇಸ್ 0.850. ಅ ನಾನ್ ವಾಲಟೈಲ್ ಸಲ್ಯೂಟ್ ಆಫ್ 0.5 ಗ್ರಾಮ್ ಅಂದ್ರೆ ಒಂದು ಸಲ್ಯೂಟ್ನ ಆಡ್ ಮಾಡ್ತಾರೆ. ಎಷ್ಟು ಅದರದ್ದು ವೇಟ್ ಅಂತಂದ್ರೆ 0.5 ಗ್ರಾಮ್. ಸಲ್ಯೂಟ್ ಸಂಬಂಧಪಟ್ಟಿದ್ದೆಲ್ಲಾನು ಕೂಡ ನಾವು ನಂಬರ್ 2 ಇಂದ ಇಂಡಿಕೇಟ್ ಮಾಡ್ತೀವಿ. ಸೊ ಇದರದ್ದು ಏನಪ್ಪ ಅಂತಂದ್ರೆ ಇಟ್ ಇಸ್ W2. ಓಕೆ, ಎಷ್ಟು? 0.5 ಗ್ರಾಮ್ ಇಸ್ ಆಡೆಡ್ ಟು ಇದು ಎಷ್ಟಿದೆ? 39 ಗ್ರಾಮ್ ಆಫ್ ಸಾಲ್ವೆಂಟ್ ಅಂತ ಹೇಳ್ತಾ ಇದ್ದಾರೆ. ಈ 39 ಗ್ರಾಮ್ ಅಂತಂದ್ರೆ ಇಟ್ ಇಸ್ W1. ನೋ ಒನ್ ಶುಡ್ ಗೆಟ್ ಡಿಸ್ಟ್ರಾಕ್ಟೆಡ್, ಇಟ್ಸ್ ವೆರಿ ಈಸಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. 39. ಓಕೆ, ಇದರ ಮೋಲಾರ್ ಮಾಸ್ ಅವರೇ ಹೇಳ್ತಾ ಇದ್ದಾರೆ M1 ಎಷ್ಟು ಅಂತಂದ್ರೆ 78. ಓಕೆ, ವೇಪರ್ ಪ್ರೆಷರ್ ಆಫ್ ದಿ ಸಲ್ಯೂಷನ್ ಇಸ್, ಈ ಸಲ್ಯೂಟ್ನ ಆಡ್ ಮಾಡಿದ್ಮೇಲೆ ವೇಪರ್ ಪ್ರೆಷರ್ ಏನಾಗಿ ಆಗುತ್ತೆ ಅಂತಂದ್ರೆ 0.845 ಇಷ್ಟಾಗುತ್ತೆ. ವಾಟ್ ಇಸ್ ದಿ ಮೋಲಾರ್ ಮಾಸ್ ಆಫ್ ಸಾಲಿಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಎಲ್ಲವೂ ಇಲ್ಲೇ ಇದೆ ಮಕ್ಕಳೇ. ಜಸ್ಟ್ ದಿ ಓನ್ಲಿ ಥಿಂಗ್ ವಿಚ್ ಯು ಹ್ಯಾವ್ ಟು ಡೂ ಇಸ್ ಯು ಶುಡ್ ನೋ ದಿ ಫಾರ್ಮುಲಾ ಅಂಡ್ ಸಬ್ಸ್ಟಿಟ್ಯೂಟ್ ಇಟ್. ಅಷ್ಟೇ. ಏನಪ್ಪ ಇವಾಗ ಏನು ಒಂದು ಬೆನ್ಝೀನ್ ಇದೆ, ಅದರ ವೇಪರ್ ಪ್ರೆಷರ್ ಇಷ್ಟಿದೆ, ಅದಕ್ಕೊಂದು ಸಲ್ಯೂಟ್ ಹಾಕ್ತೀವಿ, ಅದರ ಮಾಸ್ ಇಷ್ಟಿದೆ, ಬಟ್ ಅದ್ರ ಮೋಲಾರ್ ಮಾಸ್ ನಮಗೆ ಹೇಳಿಲ್ಲ, ಅದನ್ನು ನೀವು ಹೇಳಿ ಅಂತ ಕೇಳ್ತಾ ಇದ್ದಾರೆ. ಇವಾಗ ಫಾರ್ಮುಲಾ ಏನು? ಫಾರ್ಮುಲಾ ಏನಪ್ಪ ಅಂತಂದ್ರೆ P0 minus P divided by P0 is equal to W2 into M1 divided by M2 into W1. ಇಲ್ಲಿ 1 ಅನ್ನೋದನ್ನ ಏನೇ ನೋಡ್ತೀವಲ್ಲ that we will refer to solvent. 2 ಅನ್ನೋದನ್ನ ಏನೇ ನೋಡ್ತೀವಲ್ಲ that we will refer it to solute. ಓಕೆ, ಸೊ ನೋಡಿ ಎಲ್ಲ ಇದೆ. ಪ್ಯೂರ್ ಸಾಲ್ವೆಂಟ್ದು ವೇಪರ್ ಪ್ರೆಷರ್ ಎಷ್ಟಿದೆ? 0.850 ಮೈನಸ್ P ಎಷ್ಟಿದೆ? 0.845 divided by again P0 0.850 is equal to W2 ಎಷ್ಟಿದೆ? 0.5, M1 78, W1 M2 ಗೊತ್ತಿಲ್ಲ, W1 39. ಅವರೇ ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ವ್ಯಾಲ್ಯೂಸ್ ಅವರೇ ಕೊಟ್ಟಿದ್ದಾರೆ. ದ ಓನ್ಲಿ ಥಿಂಗ್ ವಿಚ್ ಹ್ಯಾವ್ ಟು ಡೂ ಇಸ್ ಟ್ರೈ ಟು ಸಾಲ್ವ್ ದಿಸ್ ಇಕ್ವೇಶನ್ ಅಂಡ್ ಗೆಟ್ M2 ಅಷ್ಟೇನೆ, ಮೋಲಾರ್ ಮಾಸ್. ಹೌದಾ? ಸೊ ಇದನ್ನ ನೀವು ಸಾಲ್ವ್ ಮಾಡ್ಬೋದು ಮಕ್ಕಳೇ. ಅಗೇನ್ ಟೇಕ್ ಕೇರ್, ಕ್ಯಾಲ್ಕುಲೇಟರ್ ಮಾಡುವಾಗ ಒಂಚೂರು ಕಾನ್ಸಂಟ್ರೇಷನ್ ಕೊಟ್ಟು ಮಾಡಿ. ಸೊ ದೇರ್ ಯು ವಿಲ್ ಗೆಟ್ ಎನ್ ಆನ್ಸರ್ ಆಫ್ M2. ಅದನ್ನ ಯೂನಿಟ್ ಗ್ರಾಮ್ ಪರ್ ಮೋಲ್, ಡೆನ್ಸಿಟಿದು ಏನು ಬರ್ದಿದ್ವಿ? ಗ್ರಾಮ್ ಪರ್ CM ಕ್ಯೂಬ್. ನೆನ್ಪಿಟ್ಕೊಳ್ಳಿ,
ಯೂನಿಟ್ ಬರೀದೆ ನೀವು ಉತ್ತರ ಬರ್ದು ಬಂದ್ರೆ ಅದಕ್ಕೆ 0 0 ಯು ವಿಲ್ ಗೆಟ್ 0 ಮಾರ್ಕ್ಸ್. ಸೊ ಬೆಟರ್ ರಿಮೆಂಬರ್ ದಿ ಯೂನಿಟ್. ಸೊ ಇಲ್ಲಿ ಮೋಲಾರ್ ಮಾಸ್ ದ ಯೂನಿಟ್ ಇಸ್ ಗ್ರಾಮ್ ಪರ್ ಮೋಲ್ ಅಷ್ಟೇನೆ. ಇದನ್ನ ಸಾಲ್ವ್ ಮಾಡಿದ್ರೆ ನನಗೆ ನನ್ನ ಹತ್ರ ಇರೋಂಥ ಉತ್ತರ ಎಷ್ಟಪ್ಪ ಅಂತಂದ್ರೆ ಇಟ್ ಇಸ್ 170. ಟ್ರೈ, ಇಫ್ ಯು ಗೆಟ್ ದಿ ರೈಟ್ ಆನ್ಸರ್ ಪ್ಲೀಸ್ ಲೆಟ್ ಮೀ ನೋ. ದಿಸ್ ಇಸ್ ಒನ್ ಕ್ವೆಶನ್, ಇದು ನಿಮಗೆ ಕೇಳಬಹುದು. ಎರಡನೇದು ಹೋಗೋಣ, ಟೈಮು ತುಂಬ ಆಗ್ತಾ ಇದೆ. ಸೊ ಐ ಶಿಲ್ ರಶ್. ಎರಡನೇದೇನು ಅಂತಂದ್ರೆ ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಝೀನ್. ಇದು ಕೂಡ ತುಂಬ ಸಿಂಪಲ್, ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ, ಟ್ರೈ ಟು ಕಾನ್ಸಂಟ್ರೇಟ್. ಏನು ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಝೀನ್ದು ಬಾಯ್ಲಿಂಗ್ ಪಾಯಿಂಟ್ ಹೇಳ್ತಾ ಇದ್ದಾರೆ ಅವರು. ಎಷ್ಟಿದೆ ಅಂತೆ? 3.25. ಓಕೆ, ಇಷ್ಟು ಬಾಯ್ಲಿಂಗ್ ಪಾಯಿಂಟ್ ಇದೆ. ವೆನ್ 1.80 ಗ್ರಾಮ್ ಆಫ್ ಸಲ್ಯೂಟ್ ಇಸ್ ಆಡೆಡ್, ಅಂದರೆ 1.80 ಗ್ರಾಮ್. ನಿಮ್ಗೆ ಗೊತ್ತಿದೆ ಸಲ್ಯೂಟ್ ಅಂದ್ರೆ ಇಟ್ ಇಸ್ W2. ವೆರಿ ಗುಡ್. ಸೊ ಇಷ್ಟು ಆ್ಯಡ್ ಮಾಡಿದಾಗ ಎಷ್ಟರಲ್ಲಿ 90 ಗ್ರಾಮ್ ಆಫ್ ಬೆನ್ಝೀನ್. 90 ಗ್ರಾಮ್ ಆಫ್ ಬೆನ್ಝೀನ್ ಅಂದರೆ W1 ಇಸ್ 90. ದಿ ಬಾಯ್ಲಿಂಗ್ ಪಾಯಿಂಟ್ ರೈಸಸ್ ಟು, ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತಂತೆ ಯಾವಾಗ ಸಲ್ಯೂಟ್ ಹಾಕಿದಾಗ. ಎಷ್ಟಾಗುತ್ತೆ? 354.11. ಓಕೆ, ದ ಬಾಯ್ಲಿಂಗ್ ಪಾಯಿಂಟ್ ವಿಲ್ ರೈಸ್. ಓಕೆ, ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಇಫ್ KB ಇಸ್ ಈಕ್ವಲ್ ಟು, KB ಅಂತಂದ್ರೆ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ ಮಕ್ಕಳೇ. KB ಇಸ್ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂಡ್ ದ ವ್ಯಾಲ್ಯೂ ಇಸ್ 2.5 ಅವರೇ ಹೇಳ್ತಾ ಇದ್ದಾರೆ. ಸೊ ಇವಾಗ ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಅಂತ ಹೇಳ್ತಾ ಇದ್ದಾರೆ ಅವರು. ಓಕೆ, ಸೊ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಅಂದ್ರೆ ಇದೆ M2. ಅಗೇನ್ ದ ಸೇಮ್, ಲಾಸ್ಟ್ ಟೈಮ್ ಮಾಡಿರೋ ನ್ಯೂಮರಿಕಲ್ ಅಲ್ಲೂ ಅದನ್ನೇ ನಾವು ಕಂಡುಹಿಡಿದಿದ್ದು. ಸೊ ಇಲ್ಲಿ ಫಾರ್ಮುಲಾ ಏನು ಅಂತಂದ್ರೆ M2 ಇಸ್ ಈಕ್ವಲ್ ಟು W2 ಇಂಟು 1000 ಇಂಟು KB ಡಿವೈಡೆಡ್ ಬೈ ಡೆಲ್ಟಾ TB ಇಂಟು W1. ಸೊ ದಿಸ್ ಇಸ್ ದಿ ಫಾರ್ಮುಲಾ. ಓಕೆ, ಸೊ ಈ ಡೆಲ್ಟಾ TB ಅಂತಂದ್ರೆ ಚೇಂಜ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಇದನ್ನ ಇದ್ರ ಜೊತೆ ಮೈನಸ್ ಮಾಡಿದಾಗ ನಿಮಗೆ 0.86 ಏನೋ ಬರುತ್ತೆ. ಓಕೆ, ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. W2 ಎಷ್ಟಿದೆ? 1.80. 1000 KB ಅವರೇ ಹೇಳಿದ್ದಾರೆ 2.5. ಡೆಲ್ಟಾ TB ಎಷ್ಟಿದೆ? 0.86 ಇಂಟು W1 ಎಷ್ಟಿದೆ? 90. ಎಲ್ಲವೂ ಅಲ್ಲೇ ಇದೆ. ನಾವೇನು ಮಾಡ್ತೀವಿ? ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಉತ್ತರನ ಕಂಡ್ಕೋತೀವಿ. ಹೌದಾ? ಸೊ ಉತ್ತರನ ಯೂನಿಟ್ ಏನು ಬರಿತೀವಿ? ಅಗೇನ್ ಇಟ್ ಇಸ್ as it is molar mass, it is gram per mole. Don't get bored, try to concentrate. Hada? So this is how you will come up with the answer. Okay, I shall go to next question. We need organic chemistry like this only. ಮಕ್ಕಳೇ, ಮೂರನೇ ಕ್ವೆಶನ್ ಏನು ಹೇಳುತ್ತೆ? ಅಗೇನ್ ಇಟ್ ಇಸ್ ಅ ಸಿಮಿಲರ್ ಕ್ವೆಶನ್. ಏನು ಹೇಳ್ತಾರೆ? 1 ಗ್ರಾಮ್ ಆಫ್ ಸಲ್ಯೂಟ್ ಇಸ್ ಡಿಸಾಲ್ವ್ಡ್ ಇನ್ 50 ಗ್ರಾಮ್ ಆಫ್ ಬೆನ್ಝೀನ್. ಮತ್ತೆ ತಗೊಳ್ಳಿ ಬೆನ್ಝೀನ್ ಎಷ್ಟು? 50 ಗ್ರಾಮ್. 50 ಗ್ರಾಮ್ ಆಫ್ ಬೆನ್ಝೀನ್ ಅಂದ್ರೆ ಸಾಲ್ವೆಂಟ್ ಅಂದ್ರೆ W1. ರಿಮೆಂಬರ್ ದಿಸ್. ಸೊ W1 ಎಷ್ಟು ಹೇಳ್ತಾ ಇದ್ದಾರೆ? 50 ಗ್ರಾಮ್. ಸಲ್ಯೂಟ್ ಹಾಕ್ತಾ ಇದ್ದಾರೆ ಎಷ್ಟು? 1 ಗ್ರಾಮ್. ಓಕೆ, 1 ಗ್ರಾಮ್ ಸಲ್ಯೂಟ್ ಹಾಕಿದಾಗ ಅವರೇ ಹೇಳ್ತಾ ಇದ್ದಾರೆ, ಸಿ ನೋಟ್ ದಿ ಪಾಯಿಂಟ್, benzene lowers the freezing point by 0.40 Kelvin ಅಂತ. ಇಲ್ಲಿ ನೀವು ಮೈನಸ್ ಮಾಡೋದು ಏನು ಬೇಕಾಗಿಲ್ಲ, ಅವರೇ ಹೇಳ್ತಾ ಇದ್ದಾರೆ ಇಟ್ ವಿಲ್ ಲೋವರ್ ದಿ ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳಿ. ಎಷ್ಟು ಕೊಡ್ತಾ ಇದ್ದಾರೆ? ಡೆಲ್ಟಾ TF ಇಸ್ ಈಕ್ವಲ್ಸ್ ಟು 0.40 Kelvin. ಓಕೆ, ದಿ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್. ಓಕೆ, KF ಎಬಿಲೋಸ್ಕೋಪಿಕ್ ಕಾನ್ಸ್ಟೆಂಟ್ ಎಷ್ಟು? 5.12. ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್. ಅಗೇನ್ M2ನೇ ಕ್ಯಾಲ್ಕುಲೇಟ್ ಮಾಡಬೇಕು. ಸಿಮಿಲರ್ ಫಾರ್ಮುಲಾ ಲಾಸ್ಟ್ ಟೈಮ್ ಮಾಡಿದ್ವಲ್ಲ, ಈಗ ತಾನೇ ಮಾಡಿದ್ವಲ್ಲ, ಅಂಥದ್ದೇ ಫಾರ್ಮುಲಾ.
2 ಬರ್ತಾ ಇಲ್ವಾ? ಇದೇನಾದರೂ ಆಫ್ ಆಯ್ತಾ ಸರ್? ಇದ್ಮೇಲೆ ನೋಡ್ಬೇಕಾ? ಹಾಂ, ಸೊ ಕೆ ಎಫ್ ಇಲ್ಲೇ ಇದೆ ಮಕ್ಕಳೇ. ಎಷ್ಟು? 5.12. W1 ಎಷ್ಟಿದೆ? ಅವರೇ ಹೇಳ್ತಾ ಇದ್ದಾರೆ 50 ಗ್ರಾಮ್ ಆಫ್ ಬೆನ್ಸಿನ್ ತೊಗೊಂಡಿದ್ದಾರೆ. 50 ಡೆಲ್ಟಾ ಟಿ ಎಫ್ ನಿಮ್ಗೇನು ಮೈನಸ್ ಮಾಡೋ ಅವಕಾಶನೇ ಅವ್ರು ಕೊಟ್ಟಿಲ್ಲ, ಅವರೇ ಮಾಡಿ ಹೇಳಿದ್ದಾರೆ. ಎಷ್ಟು? 0.40. ಸೊ ಇದನ್ನೆಲ್ಲ ನೀವು ಸಾಲ್ವ್ ಮಾಡಿ ಏನು ಬರುತ್ತೋ ಆನ್ಸರ್ ಅದನ್ನು ಗ್ರಾಮ್ಸ್ ಪರ್ ಮೋಲ್ ಇಷ್ಟರಲ್ಲಿ ನೀವು ಆನ್ಸರ್ ಬರ್ದು ಬನ್ನಿ. ಲಾಸ್ಟ್ ಒಂದೇ ಒಂದು ನ್ಯೂಮರಿಕಲ್ ಅದಾಯಿತು ಅಂತಂದರೆ ಆಲ್ಮೋಸ್ಟ್ ಎಲ್ಲ ನ್ಯೂಮರಿಕಲ್ಸ್ ಕೆಮಿಸ್ಟ್ರಿದು ಮುಗಿಯುತ್ತೆ. So please bear with me and try to concentrate. Okay, so this was the third numerical from solution. Last final numerical ನಾಲ್ಕನೇದು ಆಸ್ಮೋಟಿಕ್ ಪ್ರೆಷರ್ ಮೇಲೆ ಇರುವಂತಹ ನ್ಯೂಮರಿಕಲ್. ಇದು ಆಸ್ಮೋಟಿಕ್ ಪ್ರೆಷರ್ ಮೇಲೆ ಇರುವಂತಹ ನ್ಯೂಮರಿಕಲ್ಲು. ಇಲ್ಲೂ ಕೂಡ they'll ask you to calculate the molar mass. ಅವರೇ ಹೇಳ್ತಾ ಇದ್ದಾರೆ 200 cm³ ಆಫ್ aqueous solution ಆಫ್ ಪ್ರೋಟೀನ್. ಎಷ್ಟು? 200 cm³. ಇದನ್ನ ಲೀಟರ್ಸ್ ಅಲ್ಲಿ ನಾನು ಏನಾದರೂ ಕನ್ವರ್ಟ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ 0.200 ಲೀಟರ್ಸ್. ಹೌದಾ? ಸೊ ಇದು ಲೀಟರ್ಸಲ್ಲಿ ಇದೆ. ಪ್ರೋಟೀನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರ ಮಾಸ್ ಅವ್ರು ಹೇಳ್ತಾ ಇರೋದು 1.26. ಸೊ ಆಬ್ವಿಯಸ್ಲಿ ಇಟ್ ವಿಲ್ ಬಿ W2. ಹೌದಾ? ಸೊ ಅವ್ರೇನು ಹೇಳ್ತಾ ಇದ್ದಾರೆ? W2 is equals to 1.26 ಗ್ರಾಮ್. ದಿ ಆಸ್ಮೋಟಿಕ್ ಪ್ರೆಷರ್ ಆಫ್ ಸಚ್ ಸೊಲ್ಯೂಷನ್ ಅಟ್ ಟೆಂಪ್ರೇಚರ್ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ನೋಟ್ ಮಾಡ್ಕೋಬೇಕು. ಎಷ್ಟು? 300 ಕೆಲ್ವಿನ್ ಇಸ್ ಫೌಂಡ್ ಟು ಬಿ ದಿ ಆಸ್ಮೋಟಿಕ್ ಪ್ರೆಷರ್ ಅವರು ವ್ಯಾಲ್ಯೂ ಕೊಟ್ಟಿದ್ದಾರೆ. ಆಸ್ಮೋಟಿಕ್ ಪ್ರೆಷರ್ ಇಸ್ ಫೌಂಡ್ ಟು ಬಿ, ಆಸ್ಮೋಟಿಕ್ ಪ್ರೆಷರ್ನ ಇಲ್ಲಿ ಪೈಯಿಂದ ತಗೋತೀವಿ ನಾವು. ದಟ್ ಇಸ್ 2.57 × 10⁻³ ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಇರೋ ಫಾರ್ಮುಲಾ ಇದು ಒಂಚೂರು ಭಿನ್ನವಾಗಿದೆ ಮಕ್ಕಳೇ. ದಿ ಫಾರ್ಮುಲಾ ಇಸ್ M2 is equals to W2 RT into osmotic pressure multiplied by volume. ಇದು ಒಂದು ಫಾರ್ಮುಲಾ. ಸೊ ದಿಸ್ ಇಸ್ ಅ ಫೈನಲ್ ನ್ಯೂಮರಿಕಲ್ ಫ್ರಮ್ ಸೊಲ್ಯೂಷನ್. ಸೊ ಏನು? W2 ಅವರೇ ಕೊಟ್ಟಿದ್ದಾರೆ 1.26. ಆರ್ ಇಲ್ಲಿ ಒಂಚೂರು ಆರ್ ನೆನ್ಪಿಟ್ಕೊಳ್ಳಿ. ಆರ್ ವ್ಯಾಲ್ಯೂ ವಿಲ್ ಟೇಕ್ ಇಟ್ ಆಸ್ 0.08. 08. Okay, so here R is 0.08. Temperature 300 Kelvin. Osmotic pressure ಅವರೇ ಕೊಟ್ಟಿದ್ದಾರೆ. ಎಷ್ಟು? 2.57 × 10⁻³ multiplied by V, volume. We have to convert it into liters, so it will be 0.2. So ಇದನ್ನೆಲ್ಲ ನೀವು if you substitute the values and if you get the answer, you will get some answer, and that must be written in grams per mole. These all are solved examples from your textbook. You can obviously glance there. So try to remember the question. You have a simple formulas where you can remember those formulas and just substitute the values and you will get the answer. So these are the 4 numericals from solution ಮಕ್ಕಳೇ. ಇವು 4ರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ. ಕೊಲಿಗೇಟಿವ್ ಪ್ರಾಪರ್ಟೀಸ್ 4 ನ್ಯೂಮರಿಕಲ್ಸು. ಸೊ ನೆಕ್ಸ್ಟು ಸೊಲ್ಯೂಷನ್ದು ಥಿಯೋರಾಟಿಕಲ್ ಪಾರ್ಟಿಗೆ ಹೋಗೋಣ ಮಕ್ಕಳೇ. ಇಲ್ಲಿ ಸೊಲ್ಯೂಷನಲ್ಲಿ 1 ಮಾರ್ಕ್ಸಿನ 2 ಕ್ವೆಶನ್ಸ್ ಕೇಳ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಮಾಡೆಲ್ ಕ್ವೆಶನ್ ಪೇಪರ್ ನೀವು ಏನಾದರೂ ನೋಡಿದ್ರೆ 1 ಮಾರ್ಕ್ಸಿನ 2 ಪ್ರಶ್ನೆಗಳು ಈ ಚಾಪ್ಟರಿಂದ ಬರುತ್ತೆ. 2 ಮಾರ್ಕ್ಸಿನ ಪ್ರಶ್ನೆಗಳು ಇರೋದಿಲ್ಲ. ಉಳಿದಿದ್ದು 5 ಮಾರ್ಕ್ಸಿನ 1 ಪ್ರಶ್ನೆ, ಅದರೊಳಗಡೆ 3 ಮಾರ್ಕ್ಸಿನ 1 ನ್ಯೂಮರಿಕಲ್. ಈ 4ರಲ್ಲಿ ಯಾವುದೋ ಒಂದು. ಓಕೆ, ಸೊ 1 ಮಾರ್ಕ್ಸಿನ ಯಾವ ಪ್ರಶ್ನೆಗಳು ಕೇಳಬಹುದು, ಆಮೇಲೆ 2 ಮಾರ್ಕ್ಸಿನ 1 ಕ್ವೆಶನ್ ಯಾವ್ದು ಇರಬಹುದು ಅನ್ನೋದ್ರ ಮೇಲೆ ಕೆಲವೊಂದು ಸಿಂಪಲ್ ಕ್ವೆಶನ್ಸ್ನ ನಾವು ನೋಡೋಣ. ಆಬ್ವಿಯಸ್ಲಿ ನಿಮ್ ಎಲ್ರಿಗೂ ಸೊಲ್ಯೂಷನ್ ಅಂತಂದ್ರೆ ಡೆಫಿನೆಟ್ಲಿ ಈ ಕ್ವೆಶನ್ ಬಂದೇ ಬರುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಸೊ ಇದಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ ಈ ಪ್ರಶ್ನೆ. ಸೊ ವಿ ಶಿಲ್ ಗೋ ಫಾರ್ ದ್ಯಾಟ್. ಏನು ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್? तो ಮಕ್ಕಳೇ
ಐಡಿಯಲ್ ಸೊಲ್ಯೂಷನ್, ಐ ಹೋಪ್ ಆಲ್ ವಿಲ್ ಆನ್ಸರ್. ಏನು? ಇಟ್ ಒಬೇಸ್ ರೌಲ್ಟ್ಸ್ ಲಾ ಅಟ್ ಆಲ್ ಕಾನ್ಸಂಟ್ರೇಷನ್. ಇದಂತೂ ಎಲ್ರಿಗೂ ಒಂಥರ ಬೈ ಹಾರ್ಟ್ ಆಗಿರುತ್ತೆ, ಹೌದಾ? ಸೊ ಐಡಿಯಲ್ ಸೊಲ್ಯೂಷನ್ ಅಂತ ಯಾವಾಗ ಹೇಳ್ತೀವಿ? ಇಫ್ ಇಟ್ ಒಬೇಸ್ ರೌಲ್ಟ್ಸ್ ಲಾ ಅಟ್ ಆಲ್ ಕಾನ್ಸಂಟ್ರೇಷನ್. ನಾನ್ ಐಡಿಯಲ್ ಅಂದ್ರೆ ಆಬ್ವಿಯಸ್ಲಿ ಅದ್ರ ಅಪೋಸಿಟ್ ಇರುತ್ತಲ್ಲ, ಇಟ್ ಡು ನಾಟ್ ಒಬೇ ರೌಲ್ಟ್ಸ್ ಲಾ, ಹೌದಾ? ಇಟ್ ಒಬೇಸ್ ರೌಲ್ಟ್ಸ್ ಲಾ and it do not obey athwa does not obey Raoult's law. Okay, don't go with my writing, however you will be having notes. So idu modalne difference. ಎರಡನೇದು very easy and very simple. Delta H for mixing is equal to 0. ಇಲ್ಲಿ delta H for mixing is not equal to 0. ಇದು ಹೇಗೆ ಅನ್ನೋದು let us not enter into it. ಇಲ್ಲಿ ಡೆಲ್ಟಾ ವಿ ಆಫ್ ಮಿಕ್ಸಿಂಗ್ ಇಸ್ ಈಕ್ವಲ್ ಟು 0 ಅಂಡ್ ಇಲ್ಲಿ ಡೆಲ್ಟಾ ವಿ ಫಾರ್ ಮಿಕ್ಸಿಂಗ್ ಇಸ್ ನಾಟ್ ಈಕ್ವಲ್ ಟು 0. ಸೊ ದೀಸ್ ಆರ್ ತ್ರೀ ಇಂಪಾರ್ಟೆಂಟ್ ಡಿಫ್ರೆನ್ಸಸ್. ಇದ್ರ ಜೊತೆಗೆ ಇನ್ನೊಂದು ಐಡಿಯಲ್ ಸೊಲ್ಯೂಷನ್ಗೆ ಎಕ್ಸಾಂಪಲ್ ಏನಾದರೂ ಕೇಳಿದ್ರೆ ನೀವು ಕೀಟೋನ್ ಎಕ್ಸಾಂಪಲ್ ಯಾವುದು? ಎನ್ ಹೆಕ್ಸನೋನ್ ಅಂಡ್ ಎನ್ ಹೆಪ್ಟನೋನ್, ಈ ಎಕ್ಸಾಂಪಲ್ ಇಲ್ಲಿ ಕೊಡ್ಬೋದು. ನಾನ್ ಐಡಿಯಲ್ಗೆ ಏನಾದರೂ ಎಕ್ಸಾಂಪಲ್ ಕೇಳಿದ್ರೆ ಅನಿಲಿನ್ ಅಂಡ್ ಬೆನ್ಝೀನ್ ಕೊಡ್ಬೋದು. ಸೊ ಈ ಒಂದು ಎಕ್ಸಾಂಪಲ್ನ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಡಿಫ್ರೆನ್ಸ್ನ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಜನರಲಿ ಮೋಸ್ಟ್ ಪ್ರಾಬಬ್ಲಿ ದೇ ಮೇ ಆಸ್ಕ್ ವಾಟ್ ಆರ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ಐಡಿಯಲ್ ಸೊಲ್ಯೂಷನ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಯಾವುದಾದ್ರೂ ಎರಡು ಡಿಫ್ರೆನ್ಸ್ಗಳನ್ನು ನೀವು ಇಲ್ಲಿ ಬರೆದ್ರೆ ಸಾಕಾಗುತ್ತೆ. ಓಕೆ, ಥಿಯರಿನಲ್ಲಿ ಈ ಕ್ವೆಶನ್ ಬರುವಂಥ ಪ್ರಾಬಬಿಲಿಟಿ ಇದೆ. Other than this, state Henry's law and state Raoult's law. ಹೆನ್ರಿ ಲಾ ಅಂದ ತಕ್ಷಣ ನಿಮಗೆ ನೆನಪಾಗಬೇಕಾಗಿದ್ದು ಸ್ಪ್ರೈಟ್, 7up ಅಂಥದ್ದೆಲ್ಲ ನೆನಪಾಗಬೇಕು, ಹೌದಲ್ಲ? ಅಲ್ಲಿ ಯಾಕೆ ಅದನ್ನ ನೆನಪಾಗಬೇಕು? ಯಾಕಂದರೆ ಅಲ್ಲಿ ನಾವು ಗ್ಯಾಸ್ನ ಸೊಲ್ಯೂಷನಲ್ಲಿ, ಶುಗರ್ ಸೊಲ್ಯೂಷನಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಡಿಸಾಲ್ವ್ ಮಾಡ್ತೀವಿ, ಹೌದಾ? ಸೊ ಇಟ್ ಇಸ್ ರಿಲೇಟೆಡ್ ಟು ದಸ್ಟ್. ಏನು ಹೇಳುತ್ತೆ ಹೆನ್ರಿ ಲಾ? ಹೆನ್ರಿ ಲಾ ಏನು ಹೇಳುತ್ತೆ ಅಂತಂದರೆ ದಿ ಅಮೌಂಟ್ ಆಫ್ ಗ್ಯಾಸ್ dissolved in a given amount of solution ಅಥವಾ given amount of solvent is directly proportional to pressure above the solvent. ಅಂದರೆ ಯಾವುದಾದ್ರೂ ಒಂದು ಸಾಲ್ವೆಂಟ್ನಲ್ಲಿ ನೀವು ಗ್ಯಾಸ್ನ ಡಿಸಾಲ್ವ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದರ ಮೇಲಿನ ಪ್ರೆಷರ್, ಯಾವುದ್ರ ಮೇಲಿನ? ಈ ಸಾಲ್ವೆಂಟ್ ಮೇಲಿನ ಪ್ರೆಷರ್ ವಿಲ್ ಮ್ಯಾಟರ್ ಅ ಲಾಟ್. ಅಕಸ್ಮಾತ್ ಅಲ್ಲಿ ಪ್ರೆಷರ್ ಜಾಸ್ತಿ ಇದ್ರೆ ಮಾತ್ರ ಯು ಕ್ಯಾನ್ ಡಿಸಾಲ್ವ್ ದಿ ಗ್ಯಾಸ್ ಇನ್ ಸಾಲ್ವೆಂಟ್ ಅಥವಾ ಸೊಲ್ಯೂಷನ್. Okay, that is what Henry's law states. Okay, the given amount of gas dissolved in a given amount of solvent is directly proportional to partial pressure present above the solvent. This is what Henry law. ಒಂದು 2-3 ಸತಿ ಹೇಳಿದ್ರೆ ಅರ್ಥ ಮಾಡಿಕೊಂಡು ಡೆಫಿನೆಟ್ಲಿ ನಿಮಗೆ ಇದು ಗೊತ್ತಾಗುತ್ತೆ. ಓಕೆ, ಹೆನ್ರೀಸ್ ಲಾ. ನೆಕ್ಸ್ಟ್ ರೌಲ್ಟ್ಸ್ ಲಾ ಏನು ಹೇಳುತ್ತೆ ಅಂತಂದರೆ, ರೌಲ್ಟ್ಸ್ ಲಾ ಏನು ಹೇಳುತ್ತೆ? ಫಾರ್ ಅ ಸೊಲ್ಯೂಷನ್ ಆಫ್ 2 ವಾಲಟೈಲ್ ಲಿಕ್ವಿಡ್ಸ್, ಅಂದರೆ 2 ವಾಲಟೈಲ್ ಲಿಕ್ವಿಡ್ಸ್ನ ನಾವು ಮಿಕ್ಸ್ ಮಾಡ್ತೀವಿ. 2 ವಾಲಟೈಲ್ ಲಿಕ್ವಿಡ್ಸ್ನ ನಾವು ಮಿಕ್ಸ್ ಮಾಡ್ತೀವಿ. ಓಕೆ, 2 ವಾಲಟೈಲ್ ಲಿಕ್ವಿಡ್ಸ್ನ ನಾವು ಮಿಕ್ಸ್ ಮಾಡಿದಾಗ ಸೊ for a solution of volatile liquids, the partial pressure is directly proportional to mole fraction of those components ಅಂತ ಹೇಳ್ತೀವಿ. ಅಂದ್ರೆ ವಾಲಟೈಲ್ ಲಿಕ್ವಿಡ್ಸ್ ಅಂತಂದ್ರೆ ಆವಿ ಆಗುವಂತಹ ಲಿಕ್ವಿಡ್ಸ್. ನಿಮ್ಮ ಪೆಟ್ರೋಲ್ ಇದೆ, ಆವಿ ಆಗುತ್ತೆ, ರೂಮ್ ಟೆಂಪರೇಚರ್ ಅಲ್ಲಿ ಆವಿ ಆಗುತ್ತೆ. ಕೆಮಿಸ್ಟ್ರಿ ಇಸ್ ಆಲ್ಸೋ ವಾಲಟೈಲ್, ಅಂದ್ರೆ ಬಹಳ ಬೇಗ ಮರ್ತು ಹೋಗ್ಬಿಡ್ತೀವಿ. ಸೊ ಬೆಟರ್ ಟು ರೈಟ್ ಆ್ಯಂಡ್ ಪ್ರಾಕ್ಟಸ್. ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಕೆಮಿಸ್ಟ್ರಿ. ಸೊ ಇಲ್ಲಿ ರೌಲ್ಟ್ಸ್ ಲಾ ಏನು ಹೇಳುತ್ತೆ ಅಂತಂದರೆ, ಫಾರ್ ಅ ವಾಲಟೈಲ್ ಸೊಲ್ಯೂಷನ್, ಅಂದರೆ 2 ಡಿಫ್ರೆಂಟ್ ವಾಲಟೈಲ್ ಲಿಕ್ವಿಡ್ಸ್ನ ನಾವು ಮಿಕ್ಸ್ ಮಾಡಿದಾಗ ಏನು ನಮಗೊಂದು ಸೊಲ್ಯೂಷನ್ ಸಿಗುತ್ತಲ್ಲ, ಫಾರ್ ಅ ವಾಲಟೈಲ್ ಸೊಲ್ಯೂಷನ್ ದಿ ಪಾರ್ಷಿಯಲ್ ವೇಪರ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರಾಕ್ಷನ್ ಆಫ್ ಈಚ್ ಕಾಂಪೊನೆಂಟ್. ಅಂದರೆ ಇದರ ಮೇಲಿರುವಂತಹ ಪ್ರೆಷರ್ ಯಾವುದಕ್ಕೆ ರಿಲೇಟೆಡ್ ಯಾವುದಕ್ಕೆ ರಿಲೇಟೆಡ್ ಇದೆ ಅಂತಂದ್ರೆ ಈ ಕಾಂಪೊನೆಂಟ್ದು ಮೋಲ್ ಫ್ರಾಕ್ಷನ್ ಮತ್ತೆ ಈ ಕಾಂಪೊನೆಂಟ್ದು ಮೋಲ್ ಫ್ರಾಕ್ಷನ್.
ಸೊ ಇಟ್ ಡಿಪೆಂಡ್ಸ್ ಅಪಾನ್ ಬೋತ್. ಸೊ ದಟ್ ಇಸ್ ವಾಟ್ ರೌಲ್ಸ್ ಲಾ ಈಸ್. ಓಕೆ, ಸೊ ಹೆನ್ರಿ ಲಾ ಬರ್ಬೋದು, ರೌಲ್ಸ್ ಲಾ ಬರ್ಬೋದು. ಸೊ ದೀಸ್ ಆರ್ ದಿ ಕ್ವೆಶನ್ಸ್ ವಿಚ್ ಮೇ ಕಮ್ ಫಾರ್ 2 marks. ಇದು ಬಿಟ್ಟು ಮಕ್ಕಳೇ, ವಾಟ್ ವಾಸ್ ಆಸ್ಮೋಸಿಸ್? ಇದಂತೂ ನೀವು ಭಾಳ ಲೋವರ್ ಕ್ಲಾಸಸ್ಸಿಂದ ಓದ್ತಾನೆ ಇದ್ದೀರಾ. ಆಸ್ಮೋಸಿಸ್ ಅಂತಂದರೆ ಇಟ್ ಈಸ್ ದಿ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್. ಅದಕ್ಕೆ ನಾವು ಆಸ್ಮೋಸಿಸ್ ಅಂತೀವಿ. ಒಂಚೂರು ಈ ವಿಷಯಗಳ ಮೇಲೆ ಗಮನ ಹಾಕಬೇಕು ಮಕ್ಕಳೇ. ಮತ್ತೊಂದು ಸತಿ ನಾನು ರಿಪೀಟ್ ಮಾಡ್ತೀನಿ. ವಾಟ್ ಇಸ್ ಆಸ್ಮೋಸಿಸ್? ದಿ ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಥ್ರೂ ಅ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇಸ್ ನೋನ್ ಆಸ್ ಆಸ್ಮೋಸಿಸ್. ಒಂದು ಅಪ್ಲಿಕೇಶನ್ ಏನಾದರೂ ಕೇಳಿದ್ರೆ ಇಟ್ ಇಸ್ ಯೂಸ್ಡ್ ಇನ್ ಡಯಾಲಿಸಿಸ್, ನೆನ್ಪಿಟ್ಕೊಳ್ರಿ ಒಂದು. ವಾಟ್ ಇಸ್ ರಿವರ್ಸ್ ಆಸ್ಮೋಸಿಸ್ ಅಂತಾನು ಕೇಳ್ಬೋದು. ಉಲ್ಟಾ ರಿವರ್ಸ್ ಆಸ್ಮೋಸಿಸ್ ಏನು ಹೇಳ್ತೀವಲ್ಲ ಅದ್ರ ಉಲ್ಟಾ. ಏನು ರಿವರ್ಸ್ ಆಸ್ಮೋಸಿಸ್? ದಿ ಫ್ಲೋ ಆಫ್ solvent molecules from higher concentration to lower concentration, that is reverse osmosis. ಒಂದು ಅಪ್ಲಿಕೇಶನ್ ಕೊಡ್ರಿ ಅಂತಂದ್ರೆ ಇಟ್ ಇಸ್ ಯೂಸ್ಡ್ ಇನ್ ಪ್ಯೂರಿಫಿಕೇಶನ್ ಆಫ್ ವಾಟರ್. ಇದನ್ನ ಹೇಳ್ಬೋದು ನೀವು. ಇನ್ನೂ ಒಂದು ಪ್ರಶ್ನೆ ಏನು ಕೇಳ್ಬೋದು ಅಂತಂದ್ರೆ ವಾಟ್ ಇಸ್ ಆಸ್ಮೋಟಿಕ್ ಪ್ರೆಷರ್ ಅಂತ ಕೇಳ್ಬೋದು. ಇದಕ್ಕೆ ನೆನ್ಪಿಟ್ಕೊಳ್ಳಿ, ಆಸ್ಮೋಟಿಕ್ ಪ್ರೆಷರ್ ಇಸ್ ಅನ್ ಎಕ್ಸ್ಟರ್ನಲ್ ಪ್ರೆಷರ್ ವಿಚ್ ಇಸ್ ಅಪ್ಲೈಡ್ ಆನ್ ಸೊಲ್ಯೂಷನ್ ಟು ಪ್ರಿವೆಂಟ್ ದಿ ಫ್ಲೋ ಆಫ್ ಸಾಲ್ವೆಂಟ್ಸ್. ಸೊ ದಿಸ್ ಇಸ್ ಆಸ್ಮೋಟಿಕ್ ಪ್ರೆಷರ್. ಓಕೆ, ಸೊ ಈ ಪ್ರಶ್ನೆಗಳನ್ನು 2 marks ಅಲ್ಲಿ ಕೇಳ್ಬೋದು. ಇನ್ 1 marks ಅಲ್ಲಿ ಏನು ಪಾಸಿಬಲ್ ಕ್ವೆಶನ್ಸು ಅಂತಂದರೆ, ಇಫ್ ಅ ಸೆಲ್ ಇಸ್ ಕೆಪ್ಟ್ ಇನ್ ಅ ಸೊಲ್ಯೂಷನ್ ಆಫ್ ಕಾನ್ಸಂಟ್ರೇಷನ್ ಲೆಸ್ ದ್ಯಾನ್ 0.9% ಆಫ್ NaCl. ಇದು ಭಾಳ ಸತಿ ಕೇಳಿದಾರೆ ನಿಮ್ಮ ಮಾಡೆಲ್ ಕ್ವೆಶನ್, ನಿಮ್ಮ ಫೈನಲ್ ಎಕ್ಸಾಮ್ ಬೇರೆ ಕ್ವೆಶನ್ ಪೇಪರ್ಸಲ್ಲೆಲ್ಲ ನೋಡಿದ್ರೆ ಈ ಪ್ರಶ್ನೆ ಇರುತ್ತೆ. ಏನು ಪ್ರಶ್ನೆ ಅಂತಂದರೆ, ಒಂದು ಸೆಲ್ನ ನಾವು 0.9% ಆಫ್ NaClಕ್ಕಿಂತಲೂ ಕಮ್ಮಿ ಕಾನ್ಸಂಟ್ರೇಷನಲ್ಲಿ ಇಟ್ಟರೆ, ಕಮ್ಮಿ ಕಾನ್ಸಂಟ್ರೇಷನ್ ಇರೋಂತಹ ಸೊಲ್ಯೂಷನಲ್ಲಿ ಇಟ್ಟರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ 0.9% ಆಫ್ NaClಕ್ಕಿಂತಲೂ ಕಮ್ಮಿ ಇದ್ದರೆ ದಿ ಸೆಲ್ ವಿಲ್ ಸ್ವೆಲ್, ಅಂದರೆ ದಪ್ಪ ಆಗುತ್ತೆ, ಉಬ್ಬುತ್ತೆ, ಸ್ವೆಲ್ ಆಗುತ್ತೆ. ಅಕಸ್ಮಾತ್ ಇಫ್ ದ ಸೆಲ್ ಇಸ್ ಕೆಪ್ಟ್ ಇನ್ ಅ ಸೊಲ್ಯೂಷನ್ ಕಂಟೈನಿಂಗ್ ಕಾನ್ಸಂಟ್ರೇಷನ್ ಮೋರ್ ದೆನ್ 0.9% ಅಂತ ಇದ್ರೆ ದ ಸೆಲ್ ವಿಲ್ ಶ್ರಿಂಕ್. ಓಕೆ, ಇದು ಎರಡನೇ ಪಾಸಿಬಿಲಿಟಿ. ಈಕ್ವಲ್ ಟು ದಿಸ್ ಇದ್ರೆ ಇಟ್ ವಿಲ್ ರಿಮೇನ್ ದ ಸೇಮ್, ಸ್ವೆಲ್ಲು ಆಗಲ್ಲ, ಶ್ರಿಂಕು ಆಗಲ್ಲ. ಸೊ ಈ 3 ಪಾಯಿಂಟ್ಸ್ ಮೇಲೆ ಒಂದು ಬರ್ಬೋದು. ಅಥವಾ ನಿಮ್ಗೆ ಗೊತ್ತಿರಬೇಕು, ಮೊಲಾಲಿಟಿ ಆ್ಯಂಡ್ ಮೋಲ್ ಫ್ರಾಕ್ಷನ್ ದೇ ಆರ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್, ಬಟ್ ಮೊಲಾರಿಟಿ ಈಸ್ ಡಿಪೆಂಡೆಂಟ್ ಅಪಾನ್ ಟೆಂಪರೇಚರ್. ಆಸ್ ಮೊಲಾರಿಟಿ ಆಸ್ ಟೆಂಪರೇಚರ್ ಇನ್ಕ್ರೀಸಸ್ ಮೊಲಾರಿಟಿ ವಿಲ್ ಡಿಕ್ರೀಸ್. ಓಕೆ, ಈ ಪಾಯಿಂಟ್ ಒಂದು ನೆನ್ಪಿಟ್ಕೋಬೇಕು. ಲಾಸ್ಟ್ ಪಾಯಿಂಟ್ ಇನ್ ದಿಸ್ ಚಾಪ್ಟರ್ ಇಸ್ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಅಥವಾ ಇನ್ ಸಾಲ್ವೆಂಟ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಓಕೆ, ಸೊ ಹೆಂಗೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೋ ಸಾಲಿಬಿಲಿಟಿ ಡಿಕ್ರೀಸ್ ಆಗುತ್ತೆ. ಯಾಕೆ ಡಿಕ್ರೀಸ್ ಆಗುತ್ತೆ ಅಂತಂದರೆ ಡಿಸಲ್ಯೂಷನ್ ಇಸ್ ಎಕ್ಸೋಥರ್ಮಿಕ್, ಅಂದರೆ gas dissolving in a solvent is exothermic. Dissolution is exothermic. That is why it decreases. So this much you have to cover in solution. I hope I am clear. Let us move to next chapter. ಮಕ್ಕಳೇ, ಈ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಎಲ್ಲ ಚಾಪ್ಟರ್ಸ್ ಓದಬೇಕು ಅಂತ ಏನಿಲ್ಲ. ಯಾವುದಾದ್ರೂ 3 ಚಾಪ್ಟರ್ಗಳನ್ನು ನೀವು ಆಯ್ಕೆ ಮಾಡ್ಕೋಬಹುದು. ನಿಮಗೆ ಆಪ್ಷನ್ಸಲ್ಲಿ ಯು ಕ್ಯಾನ್ ಲೀವ್. ಉದಾಹರಣೆಗೆ 2 marks ಅಲ್ಲಿ 8 ಪ್ರಶ್ನೆಗಳಿರುತ್ತೆ, ಅದರಲ್ಲಿ ಬರೀ 5 ಪ್ರಶ್ನೆಗಳು ನೀವು ಉತ್ತರ ಕೊಡಬೇಕಾಗಿರುತ್ತೆ. ಅದಕ್ಕೆ ಆ ರೀತಿ ಆಪ್ಷನ್ನಲ್ಲಿ ನೀವು ಕ್ವೆಶನ್ಸ್ಗಳನ್ನು ಬಿಡ್ಬೋದು. ಅದಕ್ಕೋಸ್ಕರನೇ ಎಲ್ಲ ಚಾಪ್ಟರ್ಸ್ಗಳು ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಓದಬೇಕು ಅಂತ ಏನಿಲ್ಲ. ಅದಕ್ಕೆ ನಾನು ಕೂಡ ಇವತ್ತು ಆಯ್ಕೆ ಮಾಡ್ಕೊಂಡಿರೋದು ಸಾಲಿಡ್ ಸ್ಟೇಟ್, ಸೊಲ್ಯೂಷನ್ ಆ್ಯಂಡ್ ಕೆಮಿಕಲ್ ಕೈನೆಟಿಕ್ಸ್. ಸೊ ಈ 3 ಚಾಪ್ಟರ್ಸ್ನೇ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಆಯ್ಕೆ ಮಾಡ್ಕೊಂಡಿದ್ದು. ಈವನ್ ಯು ಕ್ಯಾನ್ ಚೂಸ್ ಇಟ್ ಲೈಕ್ ದಟ್. ಓಕೆ, ಸೊ ನೆಕ್ಸ್ಟ್ ಇಸ್ ಕೆಮಿಕಲ್ ಕೈನೆಟಿಕ್ಸ್. ಸೊ ಆಬ್ವಿಯಸ್ಲಿ ಕೆಮಿಕಲ್ ಕೈನೆಟಿಕ್ಸ್ ಅಂದ ತಕ್ಷಣ ಎಲ್ರಿಗೂ ಗೊತ್ತಿರೋಂತಹ ಏಕೈಕ ಪ್ರಶ್ನೆ ಅಂದರೆ ಡಿರೈವ್ ದಿ ಇಂಟಿಗ್ರಲ್ ರೇಟ್ ಇಕ್ವೇಷನ್ ಫಾರ್ 0 ಆರ್ಡರ್ ಆ್ಯಂಡ್ ಫಸ್ಟ್ ಆರ್ಡರ್. ಎಲ್ಲರಿಗೂ ಗೊತ್ತಿರುತ್ತೆ ಈ ಪ್ರಶ್ನೆ, ಎಲ್ಲರೂ ಪ್ರಾಕ್ಟೀಸ್ ಮಾಡಿರ್ತೀರಾ ಅಂಥೇಳಿ ನಂಬ್ತೀನಿ. ಓಕೆ, ಸೊ ಡಿರೈವ್ ಇದು ಮಾತ್ರ 4 marks, ಪ್ರೊಬಬ್ಲಿ 4 marksಗೆ ಡೆಫಿನೆಟ್ಲಿ ಕ್ವೆಶನ್ 4 or 3 marksಗೆ ಈ ಪ್ರಶ್ನೆ ಬಂದೇ ಬರುತ್ತೆ. ಸೊ ನೋ ಒನ್ ಶುಡ್ ಮಿಸ್ ದಿಸ್ ಕ್ವೆಶನ್. ಓಕೆ, ಸೊ ಡಿರೈವ್ ದಿ ಇಂಟಿಗ್ರಲ್ ರೇಟ್ ಇಕ್ವೇಷನ್ ಫಾರ್ 0 ಆರ್ಡರ್. ಸೊ ಮಕ್ಕಳೇ,
What is zero order? If the rate of the reaction depends upon the zero power of concentration of reactants, then it is known as zero order. ಎಲ್ಲವೂ ಸ್ವಲ್ಪ ಬರೆಯೋದು ಕಷ್ಟ ಮಕ್ಕಳೇ, ಟೈಮ್ ಕನ್ಸ್ಟೆಂಟ್ ಕೂಡ ಇರೋದ್ರಿಂದ. ಸೊ ಸ್ವಲ್ಪ ಯು ಹ್ಯಾವ್ ಟು ಮ್ಯಾನೇಜ್ ಇಟ್. So here, considering a reaction, R gives P. Let us consider a reaction where R gives P. Here, the rate of the reaction can be written. ನಿಮ್ಗೆ ಗೊತ್ತಿದೆ instantaneous rate of reaction ಹೇಗೆ ಬರಿಬೇಕು ಅಂತ. So instantaneous rate of reaction ಹೀಗೆ ಬರಿಬೋದು, d of R by dt is equal to ರೇಟ್ ಇಕ್ವೇಶನ್ ಕೂಡ ನಾವು ಬರಿತೀವಲ್ಲ, ಎರಡೂ ರೇಟ್ ಈಕ್ವಲ್ ಟು ಅಂತಾನೆ ಬರಿತೀವಿ. ಅದಕ್ಕೆ ಡೈರೆಕ್ಟ್ಲಿ ಇಲ್ಲಿ ಬರಿತಾ ಇದ್ದೀನಿ ನಾನು. ವಾಟ್? K into R to the power 0. Why it is to the power 0? Because it is zero order, right? So makle, this is the equation. So illi idin solve ಮಾಡ್ತಾ ಹೋಗೋಣ. minus d of R by dt is equals to K into anything to the power 0 is 1, 100 to the power 0 1, 20 to the power 0 1, anything to the power 0 is 1. ಹೌದಾ? So K into 1. ಹೌದಾ? ಇದನ್ನು ಹೀಗೂ ಬರಿಬೋದಾ ನಾನು? d of R is equals to minus K dt. Can I write it like that? Definitely I can write. ಹೌದಾ? Now let us consider this equation as 1. ಹೌದಾ? So now integrating this equation, ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಏನಪ್ಪ ಸಿಗುತ್ತೆ ಅಂತಂದ್ರೆ, you will get R is equals to minus KT plus I. This is what you are going to get on integrating this equation. ಹೌದಾ? Now when t is equal to 0 ಅಂದ್ರೆ ಇನ್ನು ರಿಯಾಕ್ಷನ್ ಸ್ಟಾರ್ಟ್ ಆಗಿಲ್ಲ, ಟೈಮ್ ಇಸ್ 0, ಅವಾಗ R ಏನಾಗುತ್ತೆ? ಇನಿಷಿಯಲ್ ಕಾನ್ಸಂಟ್ರೇಷನ್. ಹೌದಾ? ಇನ್ನು ರಿಯಾಕ್ಷನ್ ಸ್ಟಾರ್ಟ್ ಆಗಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ R ವಿಲ್ ಬಿ R initial. R initial ನಾವು ಹೇಗೆ ಇಂಡಿಕೇಟ್ ಮಾಡ್ತೀವಿ? This R can be written like this. I hope you all are getting the point. Okay? So ಇದನ್ನ I shall substitute ಮಕ್ಕಳೇ. R naught is equals to minus T ಅಂದ್ರೆ ಟೆಂಪರೇಚರ್ ಅಲ್ವಾ, ಇದು T ಅಂದ್ರೆ ಟೈಮ್ ಅಲ್ವಾ, ಟೈಮ್ ನ ನಾವು 0 ಅಂತ ತಗೊಂಡಿದೀವಿ. ಸೊ minus K into 0 plus I. ಅವಾಗ ಏನಾಗುತ್ತೆ? R naught is equal to I. minus K into 0 is 0 ಅಲ್ವಾ, 0 plus I is I. ಹೌದಾ? Now substituting this I value in equation 1. ಹೌದಾ? ಏನು? d of R is equals to, oh sorry, this is not equation 1, this is equation 1. So substituting this value now, ಏನು? R is equal to minus KT plus I ಜಾಗದಲ್ಲಿ I can write R naught ಬರಿಬೋದಾ? because R naught is equals to I. ಹೌದಾ? ಸೊ ಇದನ್ನ ಈ ಕಡೆ, ಇದನ್ನ ಈ ಕಡೆ ಒಂಚೂರು ರೀಅರೇಂಜ್ ಮಾಡ್ತೀನಿ. ಸೊ KT is equal to R naught minus R. So K is equal to R naught minus R divided by T. So this is the final equation. Most probably 90% ವಿದ್ಯಾರ್ಥಿಗಳಿಗಂತೂ ಇದು ಬಂದೇ ಬರುತ್ತೆ. All will be very familiar with this, I hope. ಬಟ್ ಬಹಳ ಸರ್ತಿ ತಪ್ಪು ಮಾಡೋದು ಎಲ್ಲಿ ಅಂತಂದ್ರೆ, ಈ R ನ ಕನ್ಫ್ಯೂಸ್ ಮಾಡ್ಕೊಂಡು ಇಲ್ಲಿ ಬರೀತೀರಾ, R naught ನ ಅಲ್ಲಿ ಬರೀತೀರಾ. ಹಾಗೆ ಮಾಡಬೇಡಿ. ಫಸ್ಟ್ ಬರಿಬೇಕಾಗಿದ್ದು R naught, ಆಮೇಲೆ R ಡಿರೈವ್ ಮಾಡುವಾಗ ನಿಮ್ಗೆ ಬಂದೇ ಬರುತ್ತೆ, ಬಟ್ ಒಂಚೂರು ಗಮನದಲ್ಲಿ ಇಟ್ಕೊಳ್ಳಿ. ಓಕೆ? ಸೊ ದಿಸ್ ಇಸ್ ದಿ ವ್ಯಾಲ್ಯೂ ಆಫ್ K. ಓಕೆ? ಇಷ್ಟು ಬರೆದ್ರೆ ಯು ವಿಲ್ ಗೆಟ್ ಆಲ್ ದೋಸ್ 4 ಮಾರ್ಕ್ಸ್. ಓಕೆ? ಇದ್ರ ಜೊತೆಗೆ ಮಕ್ಕಳೇ, ಇದ್ರದ್ದು ಗ್ರಾಫು ನೀವು ಇಲ್ಲಿ ಬರಿಬೇಕು ಅಂತೇನಿಲ್ಲ, ಬಟ್ ದೇ ಮೇ ಆಸ್ಕ್ ಇನ್ 1 ಮಾರ್ಕ್ ಕ್ವೆಶನ್. ಅದಕ್ಕೇನೆ ಇಲ್ಲೇ ಒಂಚೂರು ಅದನ್ನ ಅರ್ಥ ಮಾಡ್ಕೊಂಡ್ಬಿಡಿ. ಏನು? ಕಾನ್ಸಂಟ್ರೇಷನ್ ಆಫ್ R ವಿತ್ ಟೈಮ್. ಹೌದಾ? ಇದು ಗ್ರಾಫ್ ಹಾಕಿದಾಗ ಯು ವಿಲ್ ಗೆಟ್ ದಿ ಸ್ಲೋಪ್ ಲೈಕ್ ದಿಸ್. ಓಕೆ? ಹಿಯರ್ ದ ಸ್ಲೋಪ್ ಇಸ್ ಈಕ್ವಲ್ ಟು minus K. Okay, and this is known as intercept, and intercept is R naught. ಈ ಗ್ರಾಫ್ ನಿಮ್ಗೆ ಇಲ್ಲಿ ಬೇಕಾಗಿಲ್ಲ, ಈ ಗ್ರಾಫ್ ಇಲ್ಲಿ ಹಾಕಬೇಕಾಗಿಲ್ಲ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕಾರ. ಬಟ್ ಈ ಗ್ರಾಫ್ ಮೇಲೆ 1 ಮಾರ್ಕ್ಸಿನ ಪ್ರಶ್ನೆ ಕೇಳಬಹುದು. ಗ್ರಾಫ್ ಫಾರ್ 0 ಆರ್ಡರ್ ರಿಯಾಕ್ಷನ್ ಅಂತ ಕೇಳಿದ್ರೆ ಇಷ್ಟು ಹಾಕಬೇಕಾಗತ್ತೆ ನೀವು. ಅದಕ್ಕೆ ಇಲ್ಲೇನೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಬೆಟರ್. ಓಕೆ? ಸೊ ದಿಸ್ ಇಸ್ ಫಾರ್ 0 ಆರ್ಡರ್. ಓಕೆ? ಸೊ ನೆಕ್ಸ್ಟ್ ಇಸ್ ಫಸ್ಟ್ ಆರ್ಡರ್.
ಮಕ್ಕಳೇ for first order you all know what is first order. The rate of the reaction is directly proportional to first power of the concentration of reactants. ಅದಕ್ಕೆ ನಾವು ಫಸ್ಟ್ ಆರ್ಡರ್ ಅಂತ ಹೇಳ್ತೀವಿ. ಸೊ ಹಿಯರ್ ಆಲ್ಸೋ ವಿಲ್ ಕನ್ಸಿಡರ್ ಎ ರಿಯಾಕ್ಷನ್ ವೇರ್ ಆರ್ ಗಿವ್ಸ್ ಪಿ. ಹೌದಾ? ಇದರ ರೇಟ್ ಹೇಗೆ ಬರಿತೀವಿ ಅಂದರೆ ಮೈನಸ್ ಡಿ ಆಫ್ ಆರ್ ಬೈ ಡಿ ಟಿ ವಿಚ್ ಇಸ್ ಈಕ್ವಲ್ ಟು, ಇವಾಗ ರೇಟ್ ಎಕ್ಸ್ಪ್ರೆಷನ್ ಬರಿತೀನಿ ನಾನು, ಏನು ಕೆ ಇಂಟು r to the power 0, k into r to the power 0, sorry not 0, it is 1, okay, because it is first order reaction alva. So ivaga makle I can rearrange this hege, minus d of r, ಈ r ನ ಈ ಕಡೆ ತರಬಹುದು, ಏನು ಬರ್ದಿಲ್ಲ ಅಂತಂದ್ರೆ ಇದು 1 ಅಲ್ವಾ, ಸೊ ಏನು ಬರೆಯೋ ಅಗತ್ಯ ಇಲ್ಲ. ಸೊ ಇಲ್ಲಿ r which is equals to k dt ಹೀಗೆ ಬರಿಬೋದಾ? ಡೆಫಿನೆಟ್ಲಿ ಐ ಕ್ಯಾನ್ ರೈಟ್ ಡಿ ಟಿನ ಇಲ್ಲಿ ತಗೊಂಡಿದ್ದೀನಿ, ಆರ್ನ ಇಲ್ಲಿ ತಗೊಂಡಿದ್ದೀನಿ, ಸೊ ಬರಿಬೋದು. ನಾವು ಇಂಟಿಗ್ರೇಟಿಂಗ್ ದಿ ಅಬೌವ್ ಇಕ್ವೇಶನ್, ಈ ಇಕ್ವೇಶನ್ ನ ಇಂಟಿಗ್ರೇಟ್ ಮಾಡಿದ್ರೆ ಮಕ್ಕಳೇ ಬಹಳ ಸತಿ ಹಿಯರ್ ಈಸ್ ವೇರ್ ವಿ ಶಿಲ್ ಮಿಸ್, ಇಲ್ಲೇ ಒಂಚೂರು ಕನ್ಫ್ಯೂಸ್ ಆಗುತ್ತೆ. ಏನ್ ಬರುತ್ತಪ್ಪ ಅಂತಂದ್ರೆ ಲ್ಯಾನ್ ಆಫ್ ಆರ್ is equal to kt plus I. This is minus kt plus I. ಈ ಮೈನಸ್ ಆ ಕಡೆ ಬಂದಿದೆ. ಓಕೆ, ಇಲ್ಲೇನೆ ನಾವು ಮಿಸ್ ಮಾಡೋದು ಬಹಳ ಸರ್ತಿ, ಸೊ ಡೋಂಟ್ ಮಿಸ್ ದಿಸ್. ಇಲ್ಲಿ ಏನು ಬರುತ್ತೆ, ಆನ್ ಇಂಟಿಗ್ರೇಟಿಂಗ್ ದಿಸ್ ಇಕ್ವೇಶನ್ ಯು ವಿಲ್ ಗೆಟ್ ಲ್ಯಾನ್ ಆಫ್ ಆರ್ ಇಸ್ ಈಕ್ವಲ್ಸ್ ಟು ಮೈನಸ್ kt ಪ್ಲಸ್ ಐ. ಓಕೆ, ಅಗೇನ್ ಐ ಇಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಓಕೆ, ಸೊ ದಿಸ್ ಇಸ್ ಇಕ್ವೇಶನ್ 1. ಆನ್ ಇಂಟಿಗ್ರೇಟಿಂಗ್ ದಿಸ್ ಇಕ್ವೇಶನ್ ನಿಮ್ಗೆ ಏನು ಸಾರಿ when time is equal to 0, again r will be equal to r naught. When time is equal to 0, again r will be equal to r naught. 0 order ಗೆ ಮಾಡಿದ ಥರಾನೇ. ಓಕೆ, ಅವಾಗ ಏನಾಗುತ್ತೆ, ln r naught is equal to minus kt, t ಜಾಗದಲ್ಲಿ ಏನು ಬರಿಬಹುದು, you can write 0 plus I. So ln r naught is equal to I. Now substituting this value in equation 1. ಈ equation ಅಲ್ಲಿ if I substitute, this ಇಲ್ಲಿ substitute ಮಾಡಿದ್ರೆ ಮಕ್ಕಳೇ ಏನು ಸಿಗುತ್ತೆ, ln of r is equals to minus kt plus ln r naught. Don't I get this? Shall I get this? So ಅವಾಗ kt ಈ ಕಡೆ ತಗೊಂಡು ln r ಆ ಕಡೆ ತಗೋಬೋದಾ? Yes, I can take. So kt is equal to ln r naught minus ln r. K is equal to ln, ನೋಡಿ log a minus log b is equal to log a by b. I hope you all know this. ಹಂಗೇನೆ ln a minus ln b is equal to ln a by b. Okay, I can write it like this. ಇಲ್ಲಿ ln ನ ತೆಗೆದು ನಾನು log ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನಾನು ln ನ ತೆಗೆದು log ಸಬ್ಸ್ಟಿಟ್ಯೂಟ್ ಮಾಡುವಾಗ I should multiply it by 2.303. So let me multiply. So 2.303 log a minus log b can be written as log a by b divided by t. So this is the final equation for zero order. So makle, here also you have two graphs which are very important. So ಆ ಎರಡು ಗ್ರಾಫು ಕೂಡ ನಿಮಗೆ 1 marks ಅಲ್ಲಿ ಕೇಳಬಹುದು. ಇಲ್ಲೂ ಕೂಡ ಕಾನ್ಸಂಟ್ರೇಷನ್ ಆಫ್ ಆರ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನಾಗುತ್ತೆ ಅಂತಂದ್ರೆ ಇಟ್ ವಿಲ್ ಬಿ ಲೈಕ್ ದಿಸ್. ಇಂಟರ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಹಿಯರ್ ದ ಇಂಟರ್ಸೆಪ್ಟ್ ಇಸ್ ln r naught. ಸ್ಲೋಪ್ ಏನಪ್ಪಾ ಅಂತ ಕೇಳಿದ್ರೆ ಸ್ಲೋಪ್ ಇಸ್ ಈಕ್ವಲ್ಸ್ ಟು ಮೈನಸ್ ಕೆ. ಓಕೆ, ಇದು ಒಂದು ಗ್ರಾಫ್. ಇನ್ನೊಂದು ಗ್ರಾಫ್ ಯಾವುದು ಅಂತಂದ್ರೆ ಇಟ್ ಇಸ್ ln r naught ಡಿವೈಡೆಡ್ ಬೈ ಆರ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇದು ಹೀಗಿರುತ್ತೆ. ಹಿಯರ್ ದ ಸ್ಲೋಪ್ ಈಸ್ ಕೆ ಡಿವೈಡೆಡ್ ಬೈ 2.303. ಈ ಕ್ವೆಶನ್ ಕೇಳ್ತಾರೆ ಮಕ್ಕಳೇ, ಪ್ಲೀಸ್ ಟ್ರೈ ಟು ಕಾನ್ಸಂಟ್ರೇಟ್. ಈ ಎರಡು ಗ್ರಾಫ್ ಅಲ್ಲಿ ಇಂಟರ್ಸೆಪ್ಟ್ ಏನಿದೆ, ಸ್ಲೋಪ್ ಏನಿದೆ, ಮತ್ತೆ ಗ್ರಾಫ್ ಹೇಗೆ ಹಾಕ್ತೀರಾ
ಇದನ್ನ ನೋಡ್ಕೋಬೇಕು ನೀವು. ದೇ ಮೇ ಆಸ್ಕ್ ಇನ್ 1 ಮಾರ್ಕ್. ಸೊ ಈ ಎರಡು ಡೆರಿವೇಶನ್ ದೇ ಆರ್ ವೆರಿ ಇಂಪಾರ್ಟೆಂಟ್. ಬಹಳ ಸತಿ R0 ನ ಮಿಸ್ ಮಾಡ್ತೀರಾ. ಇಲ್ಲೂ ಕೂಡ R0 ಫಸ್ಟ್ ಬರುತ್ತೆ, ಆಮೇಲೆ R ಬರುತ್ತೆ. ವೈಲ್ ಡಿರೈವಿಂಗ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಇದು ಎರಡನೇ ಡೆರಿವೇಶನ್. ಈ ಚಾಪ್ಟರಲ್ಲಿ ಬರ್ಬೋದಾದಂತಹ ಬೇರೆ ಕ್ವೆಶನ್ಸ್ ಏನಪ್ಪಾ ಅಂತಂದ್ರೆ, ವಾಟ್ ಇಸ್ ಹಾಫ್ ಲೈಫ್? ನಿಮಗೆಲ್ಲ ಗೊತ್ತಿದೆ, ಇನಿಷಿಯಲ್ ಕಾನ್ಸಂಟ್ರೇಷನ್ ಇರೋದು ಹಾಫ್ ಆಗೋಕೆ. ಈಗ ಉದಾಹರಣೆಗೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಇಸ್ 50 ಮೋಲ್ ಪರ್ ಲೀಟರ್, 25 ಮೋಲ್ ಪರ್ ಲೀಟರ್ ಆಗಬೇಕು ಅಂತಂದ್ರೆ ಎಷ್ಟು ಟೈಮ್ ಬೇಕಲ್ಲ, ದಟ್ ಇಸ್ ಹಾಫ್ ಲೈಫ್. ಓಕೆ, ಇಟ್ ಇಸ್ ದಿ ಟೈಮ್ ಟೇಕನ್ ಫಾರ್ ಅ ರಿಯಾಕ್ಟೆಂಟ್ ಟು ರೆಡ್ಯೂಸ್ ಟು ಹಾಫ್ ಆಫ್ ಇಟ್ಸ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಮೊದಲು ಎಷ್ಟಿತ್ತು ಅದರ ಅರ್ಧ ಆಗಕ್ಕೆ ಎಷ್ಟು ಟೈಮ್ ಬೇಕು, ದಟ್ ಇಸ್ ಹಾಫ್ ಲೈಫ್. ಓಕೆ, ಈ ಹಾಫ್ ಲೈಫ್ ಡೆರಿವೇಶನ್ಸ್ ಇದಾವೆ, ಎರಡು ಪುಟ್ಟ ಡೆರಿವೇಶನ್ಸ್ ಇದಾವೆ ಮಕ್ಕಳೇ. ಒಂದು 0 ಆರ್ಡರ್ಗಿದೆ, ಒಂದು ಫಸ್ಟ್ ಆರ್ಡರ್ಗಿದೆ. ಅದು ಒಂದು ಮಾಡೋಣ. ಆಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಆರ್ಡರ್ ಅಂಡ್ ಮೊಲಿಕ್ಯುಲಾರಿಟಿ ಮಾಡಿ ಇವತ್ತಿನ ಈ ಕ್ಲಾಸ್ನ ವೈಂಡ್ ಅಪ್ ಮಾಡೋಣ. ಇನ್ನು ನಮ್ಮ ಹತ್ರ 7-8 ನಿಮಿಷ ಇದೆ, ವಿ ಕ್ಯಾನ್ ಯೂಟಿಲೈಸ್. तो मकले हाफ लाइफ फॉर 0 ऑर्डर एंड फर्स्ट ऑर्डर दे मे आस्क दिस क्वेश्चन. ಏನು 0 ऑर्डर ಗೆ k is equal to R0 minus R divided by T. ಇಲ್ಲಿ ಫಸ್ಟ್ ಆರ್ಡರ್ ಗೆ k is equals to ಏನು 2.303 log R0 by R divided by T. ಹೌದಲ್ಲ, ಈ 0 ಆರ್ಡರ್, ಅದು ಫಸ್ಟ್ ಆರ್ಡರ್. ಈಗ ಟಿ, ಇಫ್ ಟಿ ಇಸ್ ಈಕ್ವಲ್ ಟು ಟಿ ಹಾಫ್, ಇಫ್ ಟಿ ಇಸ್ ಈಕ್ವಲ್ ಟು ಟಿ ಹಾಫ್, ದೆನ್ ಆರ್ ವಿಲ್ ಬಿ ಈಕ್ವಲ್ ಟು R0 ಬೈ ಹಾಫ್. ಈಗ ಆರಿಗೆ ಯಾಕೆ R0 ಬೈ ಹಾಫ್ ಬರ್ದೆ ನಾನು? ಇನಿಷಿಯಲ್ ಎಷ್ಟಿತ್ತೋ ಅದರ ಅರ್ಧ. ಇನಿಷಿಯಲ್ ಎಷ್ಟಿತ್ತು? R0 ಇತ್ತು, ಅದರ ಅರ್ಧ ಅಂದ್ರೆ ಬೈ 2 ತಾನೇ ಬರಿಬೇಕಾಗಿದ್ದು. ಸೊ ದಟ್ ಇಸ್ ವೈ ಐ ಹ್ಯಾವ್ ರಿಟನ್ ಇಟ್ ಲೈಕ್ ದಿಸ್. तो के ಈಗ ಕೆ ಜಾಗದಲ್ಲಿ ಟಿ ಹಾಫ್, ಆಮೇಲೆ ಈ ಕಡೆ ತಗೊಂಡ್ಬರ್ತೀನಿ, ಟಿನ ಈ ಕಡೆ, ಕೆನ ಈ ಕಡೆ. ಸೊ ಅವಾಗ ಏನಾಗುತ್ತೆ, ಟಿ ಹಾಫ್ ಇಸ್ ಈಕ್ವಲ್ಸ್ ಟು R0 ಮೈನಸ್ R0 ಡಿವೈಡೆಡ್ ಬೈ 2 ಇಂಟು ಕೆ. ಹೌದಾ, ಇವಾಗ ಇದನ್ನ ಸಾಲ್ವ್ ಮಾಡಿದ್ರೆ ಏನ್ ಬರುತ್ತಪ್ಪ ಅಂತಂದ್ರೆ R0 ಡಿವೈಡೆಡ್ ಬೈ 2k. ಇದೇ ತಾನೇ ಬರೋದು ನೋಡಿ, ಸಾಲ್ವ್ ಮಾಡಿ ನೋಡಿ, ಡೆಫಿನೆಟ್ಲಿ ಇದೇ ಬರುತ್ತೆ. ಹೌದಾ, ಸೊ ಈ ಒಂದು ಡೆರಿವೇಶನ್ ದಿಸ್ ಇಸ್ ಫಾರ್ 0 ಆರ್ಡರ್. ಫಸ್ಟ್ ಆರ್ಡರ್ಗೇನು ತಗೊಳ್ಳಿ, ಮತ್ತೆ ಟಿ ಇಸ್ ಈಕ್ವಲ್ ಟು ಟಿ ಹಾಫ್ ಆದಾಗ ಆಬ್ವಿಯಸ್ಲಿ ಆರ್ ಏನಾಗುತ್ತೆ, R0 ಬೈ 2 ತಗೊಳ್ಳಿ. ಮತ್ತೆ ಟಿ ಹಾಫ್ ಇಸ್ ಈಕ್ವಲ್ ಟು 2.303 ಲಾಗ್ R0 ಹಂಗೆ ಬರಿತೀನಿ, ಆರ್ ಜಾಗದಲ್ಲಿ R0 ಬೈ 2 ಬರಿತೀನಿ. ಸೊ ಆರ್ ಜಾಗದಲ್ಲಿ ಇಟ್ ಇಸ್ R0 ಬೈ 2 ಡಿವೈಡೆಡ್ ಬೈ ಕೆ. ಹೌದಾ, ಸೊ ಇವಾಗ ಇದನ್ನ ಸಾಲ್ವ್ ಮಾಡಿದಾಗ ಇಲ್ಲಿ ಇದು R0 ಕ್ಯಾನ್ಸಲ್ ಆಗುತ್ತೆ, ಅದು ಲಾಗ್ 2 ಆಗುತ್ತೆ. ನಿಮ್ಗೆಲ್ಲ ಗೊತ್ತಿದೆ ಲಾಗ್ 2 ಇಸ್ 0.301. ಸೊ 2.303 ಇಂಟು 0.301 ಡಿವೈಡೆಡ್ ಬೈ ಕೆ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಗೊತ್ತಿದೆ 0.693 ಬೈ ಕೆ ಟಿ ಹಾಫ್. It's very simple and I know that you all know how to derive this. Okay, anyways makle they may ask this question. Half life ಆಯಿತು, pseudo first order reaction ಇದು ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ವಾಟ್ ಇಸ್ pseudo first order reaction? ಗಿವ್ ಎಕ್ಸಾಂಪಲ್ ಫಾರ್ pseudo first order reaction ಅಂತ ಹೇಳಿ. ದ ಆನ್ಸರ್ ಇಸ್ ಆಲ್ಸೋ ವೆರಿ ಸಿಂಪಲ್. ಏನು ದಿ pseudo first order reaction ಯಾವುದಕ್ಕೆ ಹೇಳ್ತೀವಿ ಅಂತಂದ್ರೆ, ದಿ ಆರ್ಡರ್ ಆಫ್ ರಿಯಾಕ್ಷನ್ ಇಸ್ 1 ಬಟ್ ದಿ ಮಾಲಿಕ್ಯುಲಾರಿಟಿ ಇಸ್ 2 or more than 2. ಹೌದಾ, pseudo first order reactions are those reactions where the order of reaction is 1 but the molecularity is 2 or more than 2. ಅದಕ್ಕೆ ನಾವು pseudo first order reaction ಅಂತ ಕರಿತೀವಿ. ಅದರ ಎಕ್ಸಾಂಪಲ್ ಅಂತಂದ್ರೆ ಹೈಡ್ರೋಲೈಸಿಸ್ ಆಫ್ ಮಿಥೈಲ್ ಎಸಿಟೇಟ್ CH3COCH3. ಇದಕ್ಕೆ ನಾವು ಮಿಥೈಲ್ ಎಸಿಟೇಟ್ ಅಂತ ಕರಿತೀವಿ. ಇದನ್ನ ಹೈಡ್ರೋಲೈಸಿಸ್ ಮಾಡೋದು ಅಂದ್ರೆ +H2O ಬರೆಯೋದು. ಹೌದಾ, तो ಅವಾಗ ಏನ್ ಬರುತ್ತೆ, CH3COH. ಇದಕ್ಕೆ ಎಸಿಟಿಕ್ ಆಸಿಡ್ ಅಂತ ಕರಿತೀವಿ, ಇದಕ್ಕೆ ಎಸಿಟಾಲ್ ಅಂತ ಕರಿತೀವಿ, ಆಲ್ಕೋಹಾಲ್. ಹೌದಾ, ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ pseudo first order reaction. ಹೌದಾ,
ಗಿವ್ ದ ಡಿಫ್ರೆನ್ಸ್ ಬಿಟ್ವೀನ್ ಆರ್ಡರ್ ಆ್ಯಂಡ್ ಮೊಲಿಕ್ಯುಲಾರಿಟಿ ನಿಮ್ಗೆ ಗೊತ್ತಿದೆ. ಐ ಕ್ಯಾನ್ ರೈಟ್ ಇಟ್ ನಾವು ಆಸ್ ಟೈಮ್ ಇಸ್ ರನ್ನಿಂಗ್. ನಾನು ಹೇಳ್ಬಿಡ್ತೀನಿ, ಆರ್ಡರ್ ಮತ್ತು ಮೊಲಿಕ್ಯುಲಾರಿಟಿ ಎರಡರ ಮಧ್ಯೆ ಡಿಫ್ರೆನ್ಸ್ ಕೊಡ್ರಿ ಅಂತ ಹೇಳಿ 2 ಡಿಫ್ರೆನ್ಸ್ನ ನೀವು ಕೊಡ್ಬೋದು. ಆರ್ಡರ್ ಅಂತಂದ್ರೆ ಏನು? ಇಟ್ ಈಸ್ ದಿ ಸಮ್ ಆಫ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಇನ್ ಅ ರೇಟ್ ಲಾ ಇಕ್ವೇಷನ್. ಹೌದಾ? ಅದಕ್ಕೆ ನಾವು ಆರ್ಡರ್ ಅಂತ ಕರಿತೀವಿ. ಮೊಲಿಕ್ಯುಲಾರಿಟಿ ಅಂದರೆ ಇಟ್ ಇಸ್ ದಿ ನಂಬರ್ ಆಫ್ ರಿಯಾಕ್ಟಿಂಗ್ ಸ್ಪೀಷೀಸ್, ಅದಕ್ಕೆ ನಾವು ಮೊಲಿಕ್ಯುಲಾರಿಟಿ ಅಂತ ಕರಿತೀವಿ. ಆರ್ಡರ್ ಆಫ್ ರಿಯಾಕ್ಷನ್ ಎಕ್ಸ್ಪೆರಿಮೆಂಟ್ ಮಾಡಿಯೇ ಕಂಡುಹಿಡಿಬೋದು, ಅದಕ್ಕೆ ಇಟ್ ಇಸ್ ಅನ್ ಎಕ್ಸ್ಪೆರಿಮೆಂಟಲ್ ಕ್ವಾಂಟಿಟಿ ಅಂತ ಕರಿತೀವಿ. ಇಲ್ಲಿ ಮೊಲಿಕ್ಯುಲಾರಿಟಿ ನಾವು ಥಿಯರಿ ಮೂಲಕ ಅದನ್ನು ಕಂಡುಹಿಡಿಬೋದು, ಅದಕ್ಕೆ ಇದನ್ನು ಥಿಯರಾಟಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ದೀಸ್ ಆರ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಆರ್ಡರ್ ಆ್ಯಂಡ್ ಮೊಲಿಕ್ಯುಲಾರಿಟಿ. ಲೆಟ್ ಮೀ ಸಿ ಇಫ್ ಐ ಹ್ಯಾವ್ ಲೆಫ್ಟ್ ಎನಿ ಕ್ವೆಶನ್ಸ್. more or less I have covered everything from this chapter. ಇದು ಬಿಟ್ಟು ರೇಟ್ ಬರೀರಪ್ಪ ಅಂಥೇಳಿ ಯಾವುದಾದ್ರೂ ಒಂದು ಇಕ್ವೇಷನ್ ಕೊಟ್ಟು ರೇಟ್ ಬರೀರಿ ಅಂತ ಹೇಳ್ಬೋದು. ದಿಸ್ ಅಟ್ ಲೀಸ್ಟ್ ಯು ಆಲ್ ಕ್ಯಾನ್ ಡೂ. 1 ಮಾರ್ಕ್ಸಲ್ಲಿ ದೇ ಮೇ ಪ್ರಾಬಬ್ಲಿ ಆಸ್ ದಿಸ್ ಕ್ವೆಶನ್. ಅದು ಒಂದು ರೇಟ್ ಬರೆಯೋದೊಂದು ಯು ಕ್ಯಾನ್ ಗೋ ಥ್ರೂ ಇಟ್. ಸೊ ಈ 3 ಚಾಪ್ಟರ್ಸಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಅಂತ ನನಗೆ ಅನಿಸಿದ್ದು ಮಕ್ಕಳೇ. ಇದು ಬಿಟ್ಟು ನಾವು ವಿ ಹ್ಯಾವ್ ಕಂಪ್ಲೀಟೆಡ್ ಫಿಸಿಕಲ್ ಕೆಮಿಸ್ಟ್ರಿ. ಇರೋಂತಹ 6 ಚಾಪ್ಟ್ರಲ್ಲಿ 3 ಚಾಪ್ಟರ್ಗಳನ್ನು ಆಯ್ಕೆ ಮಾಡಿಕೊಂಡು ಯು ಕ್ಯಾನ್ ಸ್ಟಡಿ ವಿತ್ ನೋ ಫಿಯರ್. 15ಕ್ಕೆ 15 ಮಾರ್ಕ್ಸ್ ಅಲ್ಲಿ ಸಿಗುತ್ತೆ ನಿಮಗೆ. ಸೊ ಏನು ತೊಂದರೆ ಇಲ್ಲ, ಏನೂ ತೊಂದರೆ ಇಲ್ಲ. ಯಾವುದೇ ಭಯ ಇಲ್ಲ. ಯು ಕ್ಯಾನ್ ಸ್ಟಡಿ ಓನ್ಲಿ 3 ಚಾಪ್ಟರ್ಸ್ ಫ್ರಮ್ ಫಿಸಿಕಲ್ ಕೆಮಿಸ್ಟ್ರಿ. ಅದು ಬಿಟ್ಟು ಈಗ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ನಾನು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಇರೋಂತಹ 3 ಚಾಪ್ಟರ್ಸ್ ಯಾವ್ಯಾವು, ಪಿ ಬ್ಲಾಕ್, D&F ಬ್ಲಾಕ್, ಆಮೇಲೆ ಕೋಆರ್ಡಿನೇಷನ್ ಕಂಪೌಂಡ್ಸ್, ಅದನ್ನು ಹೇಳಬೇಕು, ಇದೇ ಸೆಷನಲ್ಲಿ ಮುಗಿಸ್ಬೇಕು ಅಂದ್ಕೊಂಡಿದ್ದೆ. ಬಟ್ ಟೈಮ್ ಆಗಿರೋದ್ರಿಂದ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಡೆಫಿನೆಟ್ಲಿ ವಿ ಶುಲ್ ಡೂ ದ್ಯಾಟ್ ಆಲ್ಸೋ. ಮೋರ್ ಆರ್ ಲೆಸ್ ವಿ ಹ್ಯಾವ್ ಕವರ್ಡ್ 15 to 18 ಮಾರ್ಕ್ಸ್ ಫಾರ್ ಟುಡೇ. ಸೊ ಇಷ್ಟು ನನಗೆ ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತ ಅನಿಸಿದ್ದು. ಮಕ್ಕಳೇ, ಐ ಡೋಂಟ್ ನೋ ನಾನು ತುಂಬ ಫಾಸ್ಟಾಗಿ ಹೋಯ್ತಾ ಅಥವಾ ಹೌ ಮಚ್ ಐ ಕುಡ್ ಕನ್ವಿನ್ಸ್ ಯು, ಐ ಡೋಂಟ್ ನೋ. ಬಟ್ ಸ್ಟಿಲ್ ನನಗೆ ಮನಸ್ಸಿಂದ ಒಂದು ವಿಷಯ ನಿಮಗೆ ಹೇಳಬೇಕು ಅಂತ ಅನಿಸುತ್ತೆ. ಸೊ ನನಗೆ ಒಂದು ವಿಷಯ ನಿಮಗೆ ಹೇಳಬೇಕು ಅಂತ ಅನಿಸುತ್ತೆ ಮಕ್ಕಳೇ. ನಮ್ಮ AIDSO ಸ್ಟೇಟ್ ಕಮಿಟಿ ಮತ್ತು ನಮ್ಮ ಪ್ರಜಾವಾಣಿ ಇಬ್ಬರೂ ಸೇರಿ ಬಹಳ ಇಂಪಾರ್ಟೆಂಟ್ ಟೈಮಲ್ಲಿ ಈ ಒಂದು ಅಧ್ಯಯನ ಶಿಬಿರಗಳನ್ನು ಆಯೋಜಿಸಿದ್ದಾರೆ, ಈ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಮತ್ತೊಮ್ಮೆ ನಾನು ಅವರಿಗೆ ಇಡೀ ನಮ್ಮ ಟೀಚಿಂಗ್ ಫೆಟರ್ನಿಟಿಯಿಂದ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ. ಬಹಳಷ್ಟು ಸಹಾಯ ಆಗುತ್ತೆ ಇದು. ಎಷ್ಟೋ ರಿಮೋಟ್ ಏರಿಯಾಸಲ್ಲಿರುವಂತಹ ಮಕ್ಕಳಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ದಯವಿಟ್ಟು ಮಕ್ಕಳು ಕೂಡ ಇದರ ಸದುಪಯೋಗ ತಗೋಬೇಕು ಅಂತ ಹೇಳಿ ನಾನು ಕೇಳಿಕೊಂಡು ಇವತ್ತಿನ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಪ್ರಜಾವಾಣಿ ಮತ್ತು AIDSO ವತಿಯಿಂದ ಏನು ಆಯೋಜಿಸಿದ್ದ ಇವತ್ತೊಂದು ಉಪನ್ಯಾಸ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ. ಮೇಡಮ್, ತಮಗೆ ಧನ್ಯವಾದಗಳು. ಇದೇ ಉಪನ್ಯಾಸ 15ನೇ ತಾರೀಕು ಸೇಮ್ ಟೈಮ್ 4:15 6 ಗಂಟೆಗೆ ಮತ್ತೆ ನಡೆಯುತ್ತೆ. ಇದೇ ರಾಸಾಯನಶಾಸ್ತ್ರ ವಿಷಯದ ಕುರಿತು ಮೇಡಮ್ ಮತ್ತೆ ಉಪನ್ಯಾಸ ನೀಡ್ತಾರೆ. ವಿದ್ಯಾರ್ಥಿಗಳು ಪ್ರಜಾವಾಣಿಯ ಫೇಸ್ಬುಕ್ ಪೇಜಲ್ಲಿ ಆ ಉಪನ್ಯಾಸವನ್ನು ಕೇಳಬಹುದು. ಎಲ್ರಿಗೂ ನಮಸ್ಕಾರ.